स्वामी भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारश्रये श्री श्री सच्चिदानन्देन्द्र सरस्वती महासद्गुरुभ्यो नमः। अथीः भगवते तत्र अयं दृष्टान्तः यथोक्ते अर्थे तत्र अयं दृष्टान्तः यथोक्ते अर्थे उपरि दर्शिते ಮೇಲ್ಭಾಗದಲ್ಲಿ ತೋರಿಸಿದ ವಿಷಯದಲ್ಲಿ ಇದು ದೃಷ್ಟಾಂತವು ದೃಷ್ಟಾಂತದಲ್ಲಿ ಮೇಲೆ ಹೇಳಿದಂತಹ ವಿಷಯದಲ್ಲಿ ದೃಷ್ಟಾಂತ ಇದೆ. ಸೇಥಾ ಶಕುನಿ ಪಕ್ಷಿ ಶಕುನಿಘಾತಕಸ್ಯ ಸಯಥಾ ಶಕುನಿಃ ಪಕ್ಷಿ ಶಕುನಿಘಾತಕಸ್ಯ ಹಸ್ತಗತೇನ ಪ್ರಬದ್ಧಃ ಸೂತ್ರೇಣ ಪ್ರಬದ್ಧಃ ಪಾಶಿತಃ ದಿಶಂ ದಿಶಂ ಬಂಧನ ಮೋಕ್ಷಾರ್ಥಿ ಸನ್ ದಿಶಂ ದಿಶಂ ಬಂಧನ ಮೋಕ್ಷಾರ್ಥಿ ಸನ್ ದಿಶಂ ಪತಿತ್ವಾ ಪ್ರತಿದಿಶಂ ಪತಿತ್ವಾ ಬಂಧನಾತ್ ಅನ್ಯತ್ರ ಬಂಧನಾತ್ ಆಯತನಂ ಆಶ್ರಯಂ ವಿಶ್ರಮಣಾಯ ಆರಬ್ಧ್ವಾ ವಿಶ್ರಮಣಾಯ ಅಪ್ರಾಪ್ಯ ಬಂಧನಮೇವ ಉಪಶ್ರಯತೆ. ಹೀಗೆ ಪಕ್ಷಿ ಶಕುನಿಯಿಂದ ಪಕ್ಷಿ ಅದು ಶಕುನಿ ಘಾತಕ, ಪಕ್ಷಿ ಕೊಲ್ಲೋನು, ಬೇಡ ಸಾಯಿಸ್ತಾನೆ, ತಿಂತಾನೆ ಅದನ್ನ, ಪಕ್ಷಿ ಸಾಯಿಸ್ತಾನೆ. ಯಾಕೆ ಒಂದು ಪಕ್ಷಿ ಹಿಡಿಯೋದು, ಅದು ದಿನ ಒಂದೊಂದು ಒಟ್ಟಿಗೆ ಸಾಯಿಸೋದು, ಅದನ್ನ ಮತ್ತೊಂದು ಸಾಯಿಸ್ತಾರೆ, ತಿಂತಾನೆ, ನಾಳೆ ಒಂದು ಸಾಯಿಸ್ತಾನೆ. ಅವನು ತನ್ನ ಕೈಯಲ್ಲಿರ್ತಕ್ಕಂತಹ ಪಕ್ಷಿಗೆ ಏನ್ ಮಾಡ್ತಾನೆ, ಹಾರೋಗುತ್ತೆ ಅಂತ ಹೇಳಿ ಕಾಲಿನ ದಾರ ಕಟ್ತಾನೆ. ಕಾಲಿಗೆ ದಾರ ಕಟ್ಬಿಟ್ಟು ಒಂದ್ 2-3 ಮಾರು, 4 ಮಾರು ಅಷ್ಟು ಅಲ್ಲಿ ಹೋಗೋದು, ಅಲ್ಲಿ ಹೋಗುದು, ಅಲ್ಲಿ ಹೋಗುದು, ಅಷ್ಟು ಹೋಗುದು, ಮೇಲೂ ಹೋಗುದು, ಮತ್ತೆ ಇಲ್ಲೇ ಬಂದು ಎಷ್ಟದು ಪಾಶಿತ ಹಾಗೆ ಪಾಶ ಬಂಧ ಕಟ್ಟಾಕಲ್ಪಟ್ಟ. ಅದು ಪಕ್ಷಿಯು ದಿಶಂ ದಿಶಂ ಅಂದ್ರೆ ಅದು ಬಂಧನ ಮೋಕ್ಷ. ಅದಕ್ಕೆ ಬಂಧನ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ ಬಂಧನ, ಯಾರಿಗೂ ಇಷ್ಟ ಆಗಲ್ಲ ಬಂಧನ, ಯಾರಿಗೂ. ಯಾಕ ಸ್ವಭಾವ, ಆತ್ಮ ಸ್ವಭಾವ, ಆತ್ಮ ಮುಕ್ತ. ಅವನು ಮುಕ್ತನಾದ ಆತ್ಮನಿಗೆ ಅವನ ಸ್ವಭಾವ ರಿಫ್ಲೆಕ್ಟ್ ದೇಹದಿಂದ ಹಾಗೆ ಇಷ್ಟ ಆಗುತ್ತೆ. ನಂಗೆ ಯಾರು ಬೈಬಾರ್ದು, ನಂಗೆ ಯಾರು ರಿಸ್ಟ್ರಿಕ್ಷನ್ ಮಾಡಬಾರ್ದು, ನಾನು 7 ಗಂಟೆಗೂ ಮಾಡ್ಕೊಂಡು ಯಾರು ಕೇಳಬಾರ್ದು, 5 ಗಂಟೆಗೆ ಇರೋದು, 5:30 ಇರೋದು, 6 ಗಂಟೆಗೆ ಇರೋದು ಆಗಲ್ಲಪ್ಪ. ಅಷ್ಟಾಗುತ್ತೆ. ನೀವು ಹೇಳು ಅಂತೀರಾ, ನಮ್ಮ ದೇಹದಲ್ಲೂ ಆಗಲ್ಲಪ್ಪ. ಚೆನ್ನಾಗಿ ತಿಂದಿರ್ತೀವಿ, ಮಾಡಿರ್ತೀವಿ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಬೇಗ ಯೋಚನೆ 11 ನಿದ್ದೆ ಬರುತ್ತೆ. ಬೇಗ 6:30ಗೆ ದುಡಿದ್ರೆ ಹಂಗಾಗುತ್ತೆ, ಆರಾಮ ಮಾಡ್ಕೊತೀವಿ. ಆಮೇಲೆ ಆಮೇಲೆ 9, 8 ಸ್ನಾನ ಮಾಡ್ಕೊಂಡು 10-10:30 ಉಪಹಾರ ಮಾಡಿ ಸ್ವಲ್ಪ ಅಲ್ಲೇ ಆಟ ಆಡ್ಕೊಂಡು ಬರ್ತೀವಿ. 3-3:30 ತಿಂತೀವಿ. ನಮ್ಮ ಸ್ವಭಾವ ಹೀಗೆ. ಮನುಷ್ಯನಿಗೆ ಸ್ವತಂತ್ರ ಇಷ್ಟ, ಯಾರು ಬಂದಿದ್ರು ಯಾರು ಯಾವಾಗಲೂ ಆತ್ಮ ಸ್ವಭಾವ. ಅದು ಪಕ್ಷಿ ಮಾತ್ರ ಅಲ್ಲ, ಪ್ರಾಣಿಗಳಿಗೆ, ಕ್ರಿಮಿಕೀಟಕ್ಕೂ, ಇರುವೆಗೆ ಒಂದು ಬೆಟ್ಟ ಕೌಚು ಅದಕ್ಕೆ ಇಷ್ಟ ಆಗಲ್ಲ, ಅದೆಲ್ಲ ಅಸಲ ಅಂದು ನನ್ ಬಿಡು, ಬಿಡು ಇಚ್ಛೆ ಇರ್ತೀನಿ. ಆತ್ಮ ಸ್ವಭಾವ ಸ್ವಾಭಾವಿಕವಾಗಿ ಬದಲ ಮಾಡೋದನ್ನ ಬದಲು ಮಾಡೋಕ್ಕಾಗಲ್ಲಪ್ಪ. ಬೆಂಕಿ ತಣ್ಣಗಿರೋದು ಹೇಳ್ತಾನ, ಸೂರ್ಯ ಕತ್ಲಾಗಿರೋದು ಕತ್ಲೆ ಇರ್ತಾನ. ಆತ್ಮ ಸ್ವಭಾವ ಸ್ವತಂತ್ರ, ಯಾವ ಹಂಗೂ ಇದ್ದ. ಹಾಗೆ ದಿಕ್ಕು ದಿಕ್ಕಿಗೆ ಬಂಧನ ಮೋಕ್ಷಾರ್ಥಿ, ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತ ಇಷ್ಟಪಟ್ಕೊಂಡದ್ದಾಗಿ ಆ ಹಕ್ಕಿ 10 ದಿಕ್ಕಿಗೂ ಹಾರಿ 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 ಬಂಧನಾದನ್ಯ ತನ್ನ ಬಂಧನ ಸ್ಥಾನ ಇದೆಯಲ್ಲ, ಆ ಮೂಲ ಕಾಲುಗಳನ್ನು ಕಟ್ಕೊಂಡು ಅವನು ಗೂಡಿಟ್ಕೊಂಡು ಆ ಗೂಡು ಕಟ್ಟಿರ್ತಾನೆ. ಅದಕ್ಕೆ ಬಿಟ್ಟು ಎಲ್ಲೂ ಅವನಿಗೆ ಬಂಧನವೇ ಹೋಗಿಸ್ಕೊಂಡು ನಾವು ಗೂಡೊಳಗೆ ಹೋಗೋಕೆ ಆಗ್ತದೆ. ಏನ್ ಮಾಡ್ಕೊಳ್ಳೋದು, ನಾಳೆ ಸಾಯೋವರೆಗೂ ಮಾಡ್ಕೊಂಡು, ನಾಳೆ ಅದನ್ನ ಕೊಕ್ಕು ಮುರಿ ಬಿಟ್ಟು ರಕ್ಕೆ ಕಿತ್ಬಿಟ್ಟು ಬೇಯಿಸ್ಬಿಟ್ಟು ತಿಂತಾರೆ. ಅದು ಬೆಳೀತಿದ್ಯಲ್ಲ, ಅದೇನ್ ಪಾಪ ಮಾಡಿಲ್ಲ ಪಕ್ಷಿ. ಆಚಾರ ಎಲ್ಲ ಹಕ್ಕಿನ ಹೇಳ್ತಾರೆ ಭ್ರಷ್ಟ.
ವಿಶ್ರಮಣ ಕೊನೆಗೆ ಬಂಧನದಿಂದ ಬೆಳಗ್ಗೆ ಹೊಂದಬೇಕು ಅಂತ ಹೇಳಿ ವಿಶ್ರಾಂತಿಗೋಸ್ಕರವಾಗಿ ತನ್ನ ಬಂಧನ ಜಾಗವನ್ನೇ ಆಶ್ರಯಿಸಿಕೊಳ್ಳುತ್ತೆ. ಏವಮೇವ ಯಥಾಯಂ ದೃಷ್ಟಾಂತಃ एवमेव यथायं दृष्टान्तः ತನ್ಮನಃ खलु हे सौम्य तन्मनः ಷೋಡಶಕಲಂ ಅನ್ನೋಪಚಿತಂ ಮನೋನಿರ್ಧಾರಿತಂ तत् प्रकृष्ट अन्नोपचितं मनोनिर्धारितम्. ಇದೇ ರೀತಿ ಈ ದೃಷ್ಟಾಂತ ಹೇಗೋ ಅದೇ ರೀತಿ ಆ ಮನಸ್ಸು ಅಂದ್ರು. ಮನಸ್ಸು ಅಂದ್ರೆ ಆ ಪ್ರಗತವಾದ 16 ಕಲೆಗಳಿಂದ ಕೂಡಿದ್ದಾದ ಅನ್ನೋಪಚಿತವಾದ ಮನಸ್ಸು ನಿರ್ಣಯ ಮಾಡಿದ್ದಾದ ಮನಸ್ಸು ಗೊತ್ತು ಮಾಡಿದಲ್ಲ, ಅನ್ನೋಪಚಿತವಾಗಿರ್ತಕ್ಕದ್ದು ಮನಸ್ಸು ಅಂತ ತೀರ್ಮಾನ ಮಾಡಿದಲ್ಲ ಅದು. ತತ್ ಪ್ರವಿಷ್ಟ ತದುಪಲಕ್ಷಿತೋ ಜೀವ तत्प्रविष्टः ತನ್ಮನಃ ಇತಿ ನಿರ್ದಿಶ್ಯತೆ. तन्मनः इति निर्दिश्यते ಮಂಚಾಕ್ರೋಶನವತ್ मञ्चाक्रोशनवत्. ಮನಸ್ಸಿನಲ್ಲಿ ಹೊಕ್ಕಿರುವ ಅಲ್ಲಿ ತೋರ್ ಬರುವ ಜೀವ ನಾನು ಅಂತ ಚೇತನ, ಅವನನ್ನ ಮನಸ್ಸು ಅಂತ ಕರಿತಾ ಇದೆ. ಮಂಚಾಕ್ರೋಶನ, ಮಂಚ ಕೂಗ್ತಾ ಇದೆ, ಮಂಚ ಕೂಗುತ್ತಾನ, ಮಂಚದ ಮೇಲೆ ಇರೋರು ಕೂಗುತ್ತಾರೆ ಹಾಗೇನೆ ಆ ಮನಸ್ಸು ಅಂದ್ರೆ ಮನಸ್ಸಿನ ಸೇರ್ಕೊಂಡಂತ ಜೀವನ ಮನಸ್ಸು ಅಂತ ಇದ್ದಾರೆ. ಜೀವನಿಗೆ ಮನೋಪಾಧಿಕರಾಗಿ ಮನಸ್ಸಂಬಂಧ ಇದ್ದು ಏನ್ ಹಂಜವರೆಗೂ ಹಾರಾಡಿ ರಾಜಕೀಯ, ಲೌಕಿಕ ವ್ಯವಹಾರ, ಅವ್ರಿಗೆ ವಿಚಾರ, ಬೇಡ ಹಚ್ಕೊಂಡು ಆಮೇಲೆ ಏನು ಬೇಡ ಮೂಲ ರೂಪಸ್ಕೊಂಡ್ ಮಾಡ್ಕೊಂಡು ಸಹ ಮನ ಆಕ್ಷೋಪಾಧಿರ್ಜೀವ सः न आक्षोपाधिर्जीवः ಕಾಮಕರ್ಮೋಪದಿಷ್ಟಾಂ विद्याकामकर्मोपदिष्टां ದಿಶಂ ಸುಖ ದುಃಖಾದಿಲಕ್ಷಣಾಂ दिशं सुखदुःखादिलक्षणां ಸ್ವಪ್ನಯೋಃ ಪತಿತ್ವಾ ಗತ್ವಾ. जाग्रत्स्वप्नयोः पतित्वा गत्वा. ಸುಸ್ತಾಗ್ತಿದೆ. ಆ ಮನ ಆಕ್ಷೋಪಾಧಿ ಮನಸ್ಸೆಂಬ ಹೆಸರಿನ ಉಪಾಧಿಯನ್ನುಳ್ಳ ಜೀವನು ಅವಿದ್ಯಾ ಕಾಮಕ್ರಮದಿಂದ ಕೂಡ್ಕೊಂಡವನು ಅಂತ ಹೇಳಿದ್ದಾನ. ಅವಿದ್ಯಾ ಕಾಮಕರ್ಮದಿಂದ ಕೂಡುವನು. ಉಪದಿಷ್ಟ ವಿದ್ಯಾ ಕಾಮಕರ್ಮೋಪದಿಷ್ಟ ಉಪದೇಶ ಹೇಗಿಲ್ಲ. ವಿದ್ಯಾ ಕಾಮಕರ್ಮ ವಿದ್ಯಾ ಕಾಮಕರ್ಮಗಳು ತಿಳಿಸಿಕೊಟ್ಟಂತಹ ಮನಸ್ಸೆಂಬ ಉಪಾಧಿ. ವಿದ್ಯಾ ಕಾಮಕರ್ಮಗಳೇ ತಿಳಿಸ್ಕೊಟ್ಟಿದೆ ಆ ಮನಸ್ಸಿನ ಉಪಾಧಿಯನ್ನ. ಅದನ್ನುಳ್ಳವನಾದ ಜೀವನು ದಿಕ್ಕು ಹಾರಿ ಅಂದ್ರೆ ಸುಖ ದುಃಖಾದಿ ರೂಪವಾದ ಒಂದು ಅನುಭವವನ್ನು ಹೊಂದಿ ಎಲ್ಲೇ ಜಾಗೃತಲ್ಲೂ ಸ್ವಪ್ನದಲ್ಲೂ ಎರಡು ಅವಸ್ಥೆಯಲ್ಲೂ ಕೂಡ ಆ ತರಹದ ವಿಷಯ ಪತಿತ್ವ ಗತ್ತ ಹೋಗಿ ಎಲ್ಲ ಹೋಗುತ್ತೆ, ವ್ಯವಹಾರಕ್ಕೆ ಹೋಗುತ್ತೆ, ಲೌಕಿಕಕ್ಕೆ ಹೋಗುತ್ತೆ, ಎಲ್ಲ ಕಡೆಗೂ ಹೋಗುತ್ತೆ ಮನಸ್ಸು ಎಚ್ಚೆತ್ತ ಕೂಡಲೇ ಮತ್ತೆ ನಿದ್ದೆ ಮಾಡುವವರೆಗೂ ಅದು ಹಾರಾಡೋದೇ ಕೆಲಸ. ದುಂಬಿ ಅಂತ ಹಾರಾಡ್ತಾ ಇರುತ್ತೆ. ಹೇಗೆ ದುಂಬಿ ಒಂದು ಹೂ ಹೋಗುತ್ತೆ, ಮತ್ತೆ ಇನ್ನೊಂದು ಹೂವಿಗೆ ಹಾರುತ್ತೆ, ಅದೇ ಹೂ ತೋಟದಲ್ಲಿ ತಿರುಗ್ತಾ ಇರುತ್ತೆ, ಹೂ ತೋಟದಲ್ಲಿ ಹಾರಾಡ್ತಾ ಇರುತ್ತೆ. ಅದೇ ರೀತಿ ಮನಸ್ಸೆಂಬ ದುಂಬಿ ಪ್ರಪಂಚದಲ್ಲಿ ಹಾರಾಡ್ತಾ ಇರುತ್ತೆ. ಹಾರಾಡಿ ಸುಸ್ತಾಗುತ್ತೆ. ಸುಸ್ತಾದ್ಮೇಲೆ ಮಲ್ಕೊಳತ್ತೆ. ಎಲ್ಲೇ ಆ ಮನೋಪಾದಿಕ ಜೀವ ಮನಸ್ಸನ್ನು ಬಿಟ್ಟು ತನ್ನದಾದ ಕೇವಲದ ಮುಂದೆ ಇರ್ತಾನೆ. ಅವಾಗ ಆನಂದ ಆಗಿರ್ತಾರೆ, ವಿಶ್ರಾಂತ. ಮನಸ್ಸಿಗೆ ಬಂದ ಕೂಡ ಆಯಾಸ, ಸುಸ್ತು. ಮನಸ್ಸು ರೆಸ್ಟ್ಲೆಸ್, ಪಟ ಹೊಡಿತಾ ಇರುತ್ತೆ. ಹೊಡ್ತಾ ಆಗಲ್ಲ, ತುಂಬ ಟೆನ್ಷನ್, ಬಹಳ ಕಷ್ಟ, ಇವ್ರು ನಾ ಮಲ್ಕೊಳ್ತೀನಿ ಅಂತ ಆಡ್ತದೆ. ಏನು ಬೇಡ ಅಂತಾರೆ, ಪ್ರಪಂಚ ಬೇಡ, ಯಾರು ಬೇಡ. ಚೆನ್ನಾಗಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು AC ಆನ್ ಮಾಡ್ಕೊಂಡು ಕಿಟಕಿ ಬಾಗಿಲು ಹಾಕಿಸ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಮೊಬೈಲು ಚಮ್ಮ ನಿದ್ದೆ ಹೊಡಿತಾನೆ. ಪ್ರೆಸೆಂಟ್ ಒಂದು ಅರ್ಧ ಗಂಟೆ ನಿದ್ದೆ ಬಂದ್ರೆ ಹಿತವಾಯ್ತು. ಇವಾಗ ಈಗ ಪರವಾಗಿಲ್ಲ. ಅವಿದ್ಯಾ ಕಾಮಕರ್ಮಗಳು ಉಪದೇಶ ಮಾಡಿದ್ದಾಗ ಮನ ಎಂಬ ಉಪಾಧಿಯನ್ನುಳ್ಳ ಜೀವನು ದಿಕ್ಕುಗಳಿಗೂ 10 ದಿಕ್ಕಿಗೂ ಸುಖ ದುಃಖಾದಿ ರೂಪವಾಗಿರ್ತಕ್ಕಂತಹ ವಿಶೇಷವನ್ನು ಅನುಭವಿಸ್ತಾ ಎಚ್ಚರ ಕಸಗಳು ಎರಡರಲ್ಲೂ ಮಾಡ್ತಾ ಅನುಭೂಯ ಇತ್ಯರ್ಥ. ಅದು ಅನುಭವಿಸಿ ಇತ್ಯರ್ಥ. ಅನ್ಯತ್ ಸದಾಕ್ಷಾತ್ ಸ್ವಾತ್ಮನಃ ಆಯತನಂ ವಿಶ್ರಮಣ ಸ್ಥಾನಂ.
ಅನ್ಯತ್ರ ಸದಾಖ್ಯಾತ್ ಸ್ವಾತ್ಮನಃ ಆಗತನಂ ವಿಶ್ರಮಣಸ್ಥಾನಂ ಅಲಬ್ಧ್ವಾ ಪ್ರಾಣಮೇವ. ಲಬ್ಧ್ವಾ ಪ್ರಾಣಮೇವ. ಮತ್ತೊಂದು ಕಡೆಯಲ್ಲಿ ಸತ್ಯಂಬ ಹೆಸರಿನ ತನ್ನ ಆತ್ಮನ ಜಾಗಕ್ಕಿಂತ ಅದೇ ವಿಶ್ರಾಂತಿ ಸ್ಥಾನ. ಆ ವಿಶ್ರಾಂತಿ ಸ್ಥಾನಕ್ಕಿಂತ ಮತ್ತೊಂದು ಕಡೆಯಲ್ಲಿ ತನಗೆ ವಿಶ್ರಾಂತಿಯನ್ನು ಪಡೆಯದೆ ಕಾಣದೆ, ನನಗೆ ಎಲ್ಲೂ ರೆಸ್ಟ್ ಇಲ್ಲ, ಎಲ್ಲೂ ವಿಶ್ರಾಂತಿ ಇಲ್ಲ ಅಂತ ಕಾಣದೆ ಪ್ರಾಣನನ್ನೇ ಎಂದು ಈಗ ಬರೀತಾರೆ ಭಾಷೆಯವರು. ಪ್ರಾಣ ಅಂದ್ರೆ ಯಾರು ಅಂದ್ರೆ ಪ್ರಾಣೇನ ಪ್ರಾಣೇನ ಕಾರ್ಯಕರಣಾಶ್ರಯೇನ ಸರ್ವ ಕಾರ್ಯಕರಣಾಶ್ರಯೇಣ ಉಪಲಕ್ಷಿತ ಪ್ರಾಣ ಇತ್ಯುಚ್ಯತೆ. ಉಪಲಕ್ಷಿತ ಪ್ರಾಣ ಇತ್ಯುಚ್ಯತೆ. ಸದಾಖ್ಯಾ ಪರಾದೇವತಾ. ಸದಾಖ್ಯಾ ಪರಾದೇವತಾ. ಸತ್ತಂಬ ಹೆಸರಿನ ಪರಾದೇವತೆಯನ್ನೇ ಇಲ್ಲಿ ಪ್ರಾಣ ಅಂತ ಕರೀತಾ ಇದ್ದಾರೆ. ಈ ಕಾಂಟೆಕ್ಸ್ಟ್ ಅಲ್ಲಿ, ಎಲ್ಲಾ ಜಾಗದಲ್ಲೂ ಅಲ್ಲ, ಈ ಕಾಂಟೆಕ್ಸ್ಟ್ ಅಲ್ಲಿ ಪ್ರಾಣ ಅಂತಂದ್ರೆ ಎಲ್ಲಾ ದೇಹೇಂದ್ರಿಯಗಳ ಆಶ್ರಯವಾಗಿ ಉಪಲಕ್ಷಿತವಾಗಿದೆ. ಅದರಿಂದ ಉಪಲಕ್ಷಿತ ಗುರುತಿಸಲ್ಪಟ್ಟವನಾಗಿ ಪ್ರಾಣ ಕರೆಸ್ಕೊಂಡಿದೆ ಸದಾಖ್ಯಾ ಪರಾದೇವತೆ. ಸತ್ತಂಬ ಹೆಸರಿನ ಪರಾದೇವತೆ ಯಾವುದು ಉಂಟೋ ಅದನ್ನೇ ಪ್ರಾಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ರೆಸ್ಟ್ ತಗೊಳ್ತಾರೆ ಯಾರು? ಜೀವ. ಮನಸ್ಸಲ್ಲಿದ್ರೆ ಆಯಾಸ, ಪರಮಾತ್ಮಲ್ಲಿದ್ರೆ ವಿಶ್ರಾಂತಿ. ಅಲ್ಲಿ ಹೋಗ್ತೀನಿ ನೋಡಿ, ಬೇಡ ಆಯಾಸ, ಕಷ್ಟ ಬೇಡಪ್ಪ, ಶ್ರಮ ಬೇಡ, ನಂಗೆ ನನ್ನ ಸ್ವಭಾವ ಅಲ್ಲ ಇದು. ಸದಾಖ್ಯಾ ಪರಾದೇವತೆ ಯಾವ್ದುಂಟೋ ಅದನ್ನೇ ಇಲ್ಲಿ ಪ್ರಾಣ ಅಂತ ಕರೀತಾ ಇದೆ. ಇನ್ನು ಬೃಹದಾಂತದಲ್ಲೂ ಪರಮಾತ್ಮ ಪ್ರಾಣ ಅಂತ ಕರೆದ್ರೆ ಉಂಟು ಅಂತ ತೋರಿಸ್ತಾರೆ. ಇಲ್ಲಿ ಪ್ರಾಣಸ್ಯ ಪ್ರಾಣಂ, ಪ್ರಾಣಸ್ಯ ಪ್ರಾಣಂ, ಪ್ರಾಣ ಶರೀರೋಭಾರೂಪಃ, ಪ್ರಾಣ ಶರೀರೋಭಾರೂಪಃ ಇತ್ಯಾದಿ ಶ್ರುತೇಃ. ಪರಮಾತ್ಮನು ಕಣ್ಣಿಗೂ ಕಣ್ಣು, ಕಿವಿಗೂ ಕಿವಿ, ಮನಸ್ಸಿಗೂ ಮನಸ್ಸು, ಪ್ರಾಣಕ್ಕೂ ಪ್ರಾಣ ಅಂತ ಇದೆ. ಪ್ರಾಣಕ್ಕೂ ಪ್ರಾಣ ಅಂತ ಯಾರು ಕರೀತಾರೆ? ಪರಮಾತ್ಮನನ್ನ. ಪರಮಾತ್ಮ ಪ್ರಾಣ ಅಂತ ಹೇಳ್ತಿದೆ. ಇನ್ನೊಂದು ಕಡೆ ಇದು ಶಾಂಡಿಲ್ಯ ವಿದ್ಯೆಯಲ್ಲಿ ಮನೋಮಯ ಪ್ರಾಣ ಶರೀರೋ ಭಾರೂಪ, ಪ್ರಾಣವನ್ನೇ ಹೀಗಾಗಿ ಉಳ್ಳವನು. ಪ್ರಾಣ ಶರೀರಂ ಯಸ್ಯ ಸಹ ಪ್ರಾಣ ಶರೀರ ಭಾರೂಪ. ಈ ರೀತಿಯಾದ ಶ್ರುತಿಯಿಂದಲೂ ಕೂಡ ಆ ಪ್ರಾಣನ ಶಬ್ದವನ್ನ ಬರೀ ಮುಖ್ಯ ಪ್ರಾಣಿಗೆ ಕರೀತಾರೆ ಅಂತೇನಿಲ್ಲ. ಕಾಂಟೆಕ್ಸ್ಟ್ ಹೋಗಲ್ಲ. ದುಡ್ಡು ನನ್ನ ಪ್ರಾಣ ಅಂತ ಕರೀತಾರೆ. ಆ ಕಾಂಟೆಕ್ಸ್ಟ್ ಪ್ರಾಣ ಯಾವ? ದುಡ್ಡು. ನನ್ನ ಮಗ ನನ್ನ ಪ್ರಾಣ ಅಂತಾರೆ. ಆ ಕಾಂಟೆಕ್ಸ್ಟ್ ಅಲ್ಲಿ ಮಗನೇ ಪ್ರಾಣ, ಹೆಂಡತಿ ಪ್ರಾಣ, ದುಡ್ಡು ಪ್ರಾಣ ಆಗುತ್ತೆ. ನಿಜವಾಗಿ ಪ್ರಾಣಕ್ಕೂ ಪ್ರಾಣ ಯಾವ? ಏನು ಮಾಡಿದರೇನು ಸ್ವಾಮಿ ಪ್ರಾಣ ನಿನ್ನ ದಯ್ಯ ಅಂತ ಹಾಡು. ಪ್ರಾಣ ಅವನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಪ್ರಾಣ ಹಿಡ್ಕೊಂಡ್ಬಿಟ್ಮೇಲೆ ನಮ್ಮ ಆಟ ಆಯ್ತು. ಪಿಂಗಿ ಬಂದು ಪ್ರಾಣ ಹಿಡ್ಕೊಂಡ್ಬಿಟ್ಮೇಲೆ ಕಿತ್ಬಿಡ್ತಾನೆ. ಜಂಬ ಮಾಡಿದ್ರೆ ಹಾಗೆ ಹೋಯ್ತು. ಒಂದೇ ನಿಮಿಷ ಪಟಕ್ಕದ. ಹಾಗೆ ಪ್ರಾಣಕ್ಕೂ ಪ್ರಾಣ ಇದ್ದಾನೆ ಪರಮಾತ್ಮ. ಆ ಪ್ರಾಣ ಕಟ್ಟಾಕೊಂಡಿದೆ ಈ ಮನಸ್ಸನ್ನ. ಮನೋಪಾಧಿಕರಾದ ಜೀವನು ಪರಮಾತ್ಮನ ಕಟ್ಟಾಕೊಂಡಿದ್ದಾನೆ. ಅವನಿಗೆ ಅದೇ ನೆಲೆ, ಅದೇ ಆಶ್ರಯ, ಅದೇ ಆಧಾರ, ಅದೇ ಅವನ ಪಾರಮಾರ್ಥಿಕ ರೂಪ. ನಿಜ ರೂಪ ಪರಮಾತ್ಮನೇ. ಅತಸ್ತಾನ್ ದೇವತಾಂ ಪ್ರಾಣಂ ಪ್ರಾಣಾಖ್ಯಾಮೇವ ಉಪಶ್ರಯತೆ. ಅತಸ್ತಾನ್ ದೇವತಾಂ ಪ್ರಾಣಂ ಪ್ರಾಣಾಖ್ಯಾಮೇವ ಉಪಶ್ರಯತೆ. ಆದ್ರಿಂದ ಈ ಮನಸ್ಸೆಂಬ ಉಪಾಧಿಯು, ಮನಸ್ಸುಪಾಧಿಯಾದ ಜೀವನು ಸುಷುಪ್ತಿ ಕಾಲದಲ್ಲಿ ಆ ದೇವತೆಯನ್ನೇ ಪ್ರಾಣ ಎಂಬ ಹೆಸರಿನ ಆ ಸದಾಖ್ಯಾ ದೇವತೆಯನ್ನೇ ಆಶ್ರಯಿಸ್ಕೊಳ್ತಾನೆ, ನೆಲೆ ಮಾಡ್ಕೊಳ್ತಾನೆ. ನಾನು ಇಲ್ಲಿದ್ದು ಬಿಡ್ತೀನಿ, ಇಲ್ಲಿದ್ದು ಬಿಟ್ರೆ ನಂಗೆ ಸೇಫು, ಇಲ್ಲಿ ಬಿಟ್ಟರೆ ನಂಗೆ ರೆಸ್ಟು, ಇಲ್ಲಿ ಬಿಟ್ಟರೆ ಆರಾಮಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಎಲ್ಲ ಅಭಿಮಾನವನ್ನು ಬಿಟ್ಟು ಕೇವಲವಾದ ತಾನೇ ಸನ್ಮಾತ್ರ ರೂಪದಿಂದ ಉಳ್ಕೊಂಡ್ಬಿಡ್ತಾರೆ ಸುಷುಪ್ತಿ ಕಾಲದಲ್ಲಿ. ಅದಕ್ಕೆ ನಾವು ಹೆಚ್ಚಿನ ಸುಷುಪ್ತಿ ಅಂತ ಅಂತೀವಿ. ನಿಜವಾಗಿ ಬ್ರಹ್ಮೀ ವಹಿ ಸುಷುಪ್ತಿ ಅವಸ್ಥಾ. ಶಂಕರಾಚಾರ್ಯ ಇದ್ದಾರೆ. ಸುಷುಪ್ತಿ ಅವಸ್ಥಾ ಅಂದ್ರೆ ಬ್ರಹ್ಮವೇ ಅದು. ಬ್ರಹ್ಮಸ್ವರೂಪಾಪನ್ನ ನಹಿ ಸುಷುಪ್ತಾದನ್ಯತ ಜೀವಸ ಸದಾ ಸತ್ಸಂಪತ್ತು ಇಚ್ಛಂತೆ ಬ್ರಹ್ಮವಿದ ಅಂದಿದ್ದಾರೆ. ಬ್ರಹ್ಮಜ್ಞಾನಿಗಳು ಜೀವನಿಗೆ ಸುಷುಪ್ತಿ ಕಾಲದಲ್ಲಿ ಸತ್ಸಂಪತ್ತು ಬಿಟ್ಟು ಬೇರೆ ಕಡೆ ಸಂಪತ್ತು ಇಷ್ಟಪಡೋಲ್ಲ. ಹಾಗಾಗಿ ಪ್ರಾಣಾಂಬ ಹೆಸರಿನಾಗಿರುವ
ಆ ಸದಾಖ್ಯಾಪದ ದೇವತೆಯನ್ನೇ ಆಶ್ರಯಿಸಿಕೊಳ್ತಾನೆ. ಪ್ರಾಣೋ ಬಂಧನಂ ಯಸ್ಯ ಮನಃ ತತ್ ಪ್ರಾಣಬಂಧನಂ ಹಿ ಯಸ್ಮಾತ್ ಸೌಮ್ಯ ಮನಃ. ಪ್ರಾಣೋ ಬಂಧನಂ ಯಸ್ಯ ತದ್ ಪ್ರಾಣಬಂಧನಂ ಹಿ ಯಸ್ಮಾತ್ ಸೌಮ್ಯ ಮನಃ. ಪ್ರಾಣನೇ ಬಂಧನ. ಪ್ರಾಣ ಫಲಿಂಗನ ಪ್ರಾಣ ಬಂಧನ. ಪ್ರಾಣ ಕಟ್ಟಾಣ ಗೂಟ. ಹೇಗೆ ಕರುವನ್ನ ಹಸುವನ್ನ ಗೂಟ ಕಟ್ತೀವೋ, ಈ ಪ್ರಾಣವನ್ನು ಯಾವ್ದಕ್ಕೆ ಕಟ್ಟಿದೀವಿ ಅಂತಂದ್ರೆ ಅದು ಪ್ರಾಣೋಪಾದಿಕ ಜೀವನು, ಇದು ಮನಸ್ಸು. ಮನೋಪಾದಿಕನಾದ ಜೀವನು ಪ್ರಾಣ ಕಟ್ಟಾಕೊಂಡಿದ್ದಾನೆ. ಪ್ರಾಣ ಕಟ್ಟಾಕೊಂಡಿದ್ದಾನೆ ಅಂದ್ರೆ ಪರಮಾತ್ಮ ಕಟ್ಟಾಕೊಂಡಿದ್ದಾನೆ. ಪ್ರಾಣನೇ ಬಂಧನವು, ಅದು ಪರಮಾತ್ಮನೇ ಬಂಧನವು. ಯಾವ ಮನಸ್ಸಿಗೋ ಆ ಮನಸ್ಸು ಪ್ರಾಣ ಬಂಧನವು. ಸೌಮ್ಯ ಮಗು ಶೀತಿಗೆ ತಿಳ್ಕೊ. ಪ್ರಾಣೋಪಲಕ್ಷಿತ ದೇವತಾ ಶ್ರೇಯಂ ಮನ ಇತಿ ತದುಪಲಕ್ಷಿತೋ ಜೀವ ಇತಿ. ಪ್ರಾಣೋಪಲಕ್ಷಿತ ದೇವತಾ ಶ್ರೇಯಂ ಮನ ಇತಿ ತದುಪಲಕ್ಷಿತೋ ಜೀವ ಇತಿ. ಪ್ರಾಣ ಅಂದ್ರೆ ಪ್ರಾಣೋಪಲಕ್ಷಿತವಾಗಿರೋ ದೇವತೆ, ಸದಾಖ್ಯ ದೇವತೆಯ ದೇವತಾಶ್ರಯ ಹೊಂದಿರ್ತಾರೆ. ಯಾವುದು ಮನಸ್ಸು ಅಂದ್ರೆ ಮನಸ್ಸಿನ ಉಪಲಕ್ಷಿತ ಜೀವನ. ಮನಸ್ಸು ಅಂದ್ರೆ ಜೀವ ಅಂತ ಅರ್ಥ. ಪ್ರಾಣ ಅಂದ್ರೆ ಸದಾಖ್ಯ ಪರಾ ದೇವತಾ ಅಂತ ಅರ್ಥ. ಎಲ್ಲಿ? ಈ ಕಾಂಟೆಕ್ಸ್ಟ್ ಅಲ್ಲಿ, ಈ ಸಂದರ್ಭದಲ್ಲಿ ಮಾತ್ರ ಹಾಗರ್ಥ, ಎಲ್ಲಾ ಜಾಗದಲ್ಲೂ ಹಾಗರ್ಥ ಅಲ್ಲ. ಈ ಕಾಂಟೆಕ್ಸ್ಟ್ ಅಲ್ಲಿ ಪ್ರಾಣ ಅಂದ್ರೆ ಸದಾಖ್ಯ ಪರಾ ದೇವತಾ, ಮನಸ್ಸು ಅಂದ್ರೆ ಮನೋಪಾಧಿಕನಾದ ಜೀವ. ಜೀವನು ಪ್ರಾಣವನ್ನು ಆಶ್ರಯಿಸಿಕೊಂಡಿರ್ತಾನೆ. ಪ್ರಾಣೋ ಅಶನಾ ಪಿಪಾಸೆ ಮೇ ಸೌಮ್ಯ ವಿಜಾನೀಹೀತಿ. ಪಿಪಾಸೆ ಮೇ ಸೌಮ್ಯ ವಿಜಾನೀಹೀತಿ. ಪುರುಷೋ ಅಶಿಶಿಷತಿ ನಾಮ. ಪುರುಷೋ ಅಶಿಶಿಷತಿ ನಾಮ. ಆಪ ಏವ ತದಶಿ ತನ್ನಯಂತೆ. ಆಪ ಏವ ತದಶಿ ತನ್ನಯಂತೆ. ಗೋನಾಯೋ ಅಶ್ವನಾಯ ಪುರುಷನಾಯ ಇತಿ. ಗೋನಾಯೋ ಅಶ್ವನಾಯ ಪುರುಷನಾಯ ಇತಿ. ಏವಂ ತದಪಃ ಆಚಕ್ಷತೆ ಅಶನಾಯೇತಿ. ಏವಂ ತದಪಃ ಆಚಕ್ಷತೆ ಅಶನಾಯೇತಿ. ತಚ್ಚೈತಚ್ಛುಂಗಮುತ್ಪತಿತಕಂ ಸೌಮ್ಯ ವಿಜಾನೀಹಿ. ತಚ್ಚೈತಚ್ಛುಂಗಮುತ್ಪತಿತಕಂ ಸೌಮ್ಯ ವಿಜಾನೀಹಿ. ಏತಮೂಲಂ ಭವಿಷ್ಯತೀತಿ. ಏತಮೂಲಂ ಭವಿಷ್ಯತೀತಿ. ಅಶನಾ ಪಿಪಾಸೆ ಮೇ ಸೌಮ್ಯ ವಿಜಾನೀಹೀತಿ. ತತ್ರೈ ನಾಮ ಅಪ ಏವ ತದಶಿ ತನ್ನಯಂತೆ. ತದ್ಯಥಾ ಗೋನಾಯೋ ಅಶ್ವನಾಯ ಪುರುಷನಾಯ ಇತಿ. ಏವಂ ತದಪ ಆಚಕ್ಷತೆ ಅಶನಾಯೇತಿ. ತತ್ರೈತಚ್ಛುಂಗಮುತ್ಪತಿತಕಂ ಸೌಮ್ಯ ವಿಜಾನೀಹಿ. ಏತಮೂಲಂ ಭವಿಷ್ಯತೀತಿ. ಅಶನಾ ಪಿಪಾಸೆ ಮೇ ಸೌಮ್ಯ ವಿಜಾನೀಹಿ ಇತಿ ಯತ್ರ ಏತತ್ ಪುರುಷಃ ಅಶಿಶಿಷತಿ ನಾಮ ಆಪಃ ಏವ ತತ್ ಅಶ್ರಿತಂ ನಯಂತೆ. ತತ್ ಯಥಾ ಗೋನಾಯಃ ಅಶ್ವನಾಯಃ ಪುರುಷನಾಯಃ ಇತಿ ಏವಂ ತತ್ ಅಪಃ ಆಚಕ್ಷತೆ ಅಶನಾಯ ಇತಿ. ತತ್ರ ಏತತ್ ಶುಂಗಂ ಉತ್ಪತಿತಂ ಸೌಮ್ಯ ವಿಜಾನೀಹಿ. ನೇದಂ ಅಮೂಲಂ ಭವಿಷ್ಯತಿ ಇತಿ. ಅಂತ ಸೌಮ್ಯ ಮಗು ಶ್ವೇತಕೇತು ಮೇನ ಮಟ್ಟ ನನ್ನಿಂದ ಅಶನಾಪಿಪಾಸೆ ಬಗ್ಗೆ ತಿಳ್ಕೊಳ್ಳಯ್ಯ ಅಂದ. ಅಶನಾಪಿಪಾಸೆ ಬಗ್ಗೆ ಮಾತಾಡಿ ತಿಳ್ಕೊ ಅಂದ. ಇಲ್ಲಿ ಎಸ್ಮಿನ್ ಕಾಲ, ಯಾವ ಕಾಲದಲ್ಲಿ ಏತತ್ ಪುರುಷ ಅಂದ್ರೆ ಏತದಶಿ, ಏತತ್ ಶಬ್ದ ಕ್ರಿಯಾವಿಶೇಷ. ಈ ರೀತಿ ತಿನ್ಬೇಕು ಅಂತ ಅನ್ಕೊಳ್ತಾನೆ. ತುಂಬಾ ಹಸಿವಪ್ಪ, ತಿನ್ಬೇಕು ಅಂತೀವಿ. ಅದಕ್ಕೆ ನಾವು ಹಸಿವು ಅಶನಾಯ ಅಂತೀವಿ. ಯಾರಿಗೆ ಹೆಸರು ಅಶನಾಯ ಅಂತ? ಹಸಿವಿಗಲ್ಲ. ಯಾರಿಗೆ ಹೆಸರು? ಆಪೈವ ತದಶಿತನ್ನಯಂತೆ. ತಿಂದಿದ್ದನ್ನು ಒಯ್ಯೋದು ಯಾವ್ದು? ನೀರು. ನೀವು ಇಡ್ಲಿ ಗಿಡ್ಲಿ ತಿನ್ಬೇಕಾದ್ರೆ ಗಂಟೆ ಸಿಕ್ಕಾಕೊಂಡ್ಬಿಡುತ್ತೆ. ನೀರು ಕುಡಿಬೇಕು. ನೀರು ಕುಡಿದ್ರೆ ನೀರು ತಗೊಂಡೋಗುತ್ತೆ. ನೀರು ಮಧ್ಯ ನೀರು ಕುಡಿದೇ ಹೋದ್ರೆ ಒಳಕ್ ಹೋಗಲ್ಲ. ತಿಂದದ್ದನ್ನು ಒಯ್ಯೋರು ಯಾರೋ? ಹೆಸರು ಯಾವ್ದು? ಹಾಗೆ ಗೋ ನಾಯ ಅಂದ್ರೇನು? ಹಸುವನ್ನು ಹೊಡ್ಕೊಂಡು ಹೋಗುವವನು. ಅಶ್ವನಾಯ ಕುದುರೆ ಹೊಡ್ಕೊಂಡು ಹೋಗುವವನು. ಪುರುಷನಾಯ ಪುರುಷನ ಕರ್ಕೊಂಡು ಹೋಗುವವನು. ರಾಜಕಾರಣದ ಪುರುಷರು ಕರ್ಕೊಂಡು ಹೋಗ್ತಾರೆ ಪುರುಷನಾಯದವರು. ಅಶನಾಯ ಅಂತ ಯಾವ್ದಕ್ಕೆ ಹೆಸರು? ನೀರಿಗೆ ಹೆಸರು. ನಾವೇನಂತ ಇರೋದಿಲ್ಲ ಹಶನಾಯ ಅಂತ? ಹಸಿವಿಗೆ. ಯಾಕೆ? ನೀರು
ಆ ತಿಂದ ಆಹಾರವನ್ನು ಮುಂದೆ ತಗೊಂಡು ಹೋದ್ರೆ ಹಸಿವಾಗತ್ತೆ. ಅದು ತಗೊಂಡು ಹೋಗ್ತಾರ ಮುಂದಕ್ಕೂ ಕೆಳಗೆ ಹೊಟ್ಟೆ ಒಳಗೂ ಅದನ್ನೆಲ್ಲ ಡೈಜೆಸ್ಟ್ ಮಾಡಿ ಕೆಳಗೆ ತಳ್ಳಿಬಿಡುತ್ತೆ ನೀರು. ನೀರೇ ಅದನ್ನ ವೇಸ್ಟ್ ಆದ ನೀರು ಕೆಳಗೆ ತಗೊಂಡು ಹೋಗುತ್ತೆ. ತಿಂದದ್ದನ್ನೆಲ್ಲ ಒಳಗೆ ತಗೊಂಡು ಹೋಗೋದು, ಒಳಗಿಂದ ಕೆಳಕ್ಕೆ ತಗೊಂಡು ಹೋಗೋದು, ಹೊರಗೆ ತಗೊಂಡು ಹೋಗೋದು, ಎಲ್ಲ ಕೆಲಸ ಮಾಡೋದು ನೀರು. ಅದನ್ನ ಯಾರಕ್ಕೆ ಹೆಸರು ಅಶನಾಯ ಅಶನಾಯ ಅಂತ? ನೀರಿಗೆ ಹೆಸರು. ಆಗ ಅದರಿಂದ ಉಪಲಕ್ಷಿತವಾದ ಹಸಿವಿಗೂ ನಾವು ಇಟ್ಕೊಂಡಿದ್ದೀವಿ ಅಶನಾಯ ಅಂತ. ಇದು ಹೇಳ್ತಾ ಇದೆ ಆಪೇವ ತದಶಿತನ್ನಯಂತೆ. ಕಪ್ಪುಗಳೇ ನೀರುಗಳೇ ತಿಂದಂತಹ ಆಹಾರವನ್ನ ಒಳಕ್ಕೂ ಹೊರಕ್ಕೂ ತಗೊಂಡು ಹೋಗುತ್ತೆ. ಬಾಯ ಎಂಜಲು ನೀರು ಇದ್ದೇ ನುಂಗಕ್ಕಾಗತ್ತೆ, ಈಗ ನುಂಗಕ್ಕೆ ಆಗಲ್ಲ. ಸಲ ಆ ಚಪಾತಿ ಇದು ಹಂಗೆ ತಿನ್ಬೇಕಾದ್ರೆ ಗೊತ್ತಾಗತ್ತೆ, ಯಪ್ಪ ನೀರು ಕುಡಿದ್ರೆ ಹೆಚ್ಚಾಗತ್ತೆ. ಇಡ್ಲಿ ಇದು ನೀರೇ ತಗೊಂಡು ಹೋಗೋದು. ಅಪೈತ್ಯೇವಂ ಆಚಕ್ಷತೆ ಅಶನಾಯ, ನೀರನ್ನೇ ಅಶನಾಯ ಅಶನಾಯ ಅಂತ ಹೇಳ್ತಾರೆ. ಏತದ್ದು ಶೃಂಗಂ ಉತ್ಪತ್ತು. ಈ ಶೃಂಗ ಅಂದ್ರೆ ಕಾರ್ಯ. ಇದು ಇದ್ದುಕೊಂಡಿರೋ ಶೃಂಗವನ್ನು ಸುಮ್ಮನೆ ಅರ್ಸ್ಕೊ. ಇದು ಅಮೂಲಂ, ಒಂದು ಕಾರಣವಿಲ್ಲದೆಯೇ ನೀರು ಅನ್ನೋದು ಉಂಟಾಗಲ್ಲ. ನೀರಿಗೆ ಯಾವ ಶೃಂಗ? ತೇಜಸ್ಸಿನ ಶೃಂಗ ನೀರು. ಶೃಂಗ ಅಂದ್ರೆ ಕಾರ್ಯ, ಎಫೆಕ್ಟ್. ಹುಟ್ಟಿದ್ದು, ಕಾರ್ಯವಾದದ್ದು, ಎಫೆಕ್ಟು, ಶೃಂಗ ಎಲ್ಲ ಒಂದೇ ಅರ್ಥ. ಶೃಂಗ ಶಿಂಗು ಬೇರೆ, ಶೃಂಗ ಬೇರೆ. ಶಿಂಗನ ಹಿಮ. एवं स्वपिति नाम प्रसिद्धिद्वारेण, एवं स्वपिति नाम प्रसिद्धिद्वारेण जीवस्य सत्यस्वरूपं, जीवस्य सत्यस्वरूपं जगतो मूलं तत्पुत्रस्य दर्शयित्वा अन्नादिकार्यकरण परंपरया जगतो मूलं सद्दिदर्शयिषुः. ಈ ರೀತಿ ಸ್ವಪಿತಿ ಅದು ನಾಮ ಪ್ರಸಿದ್ಧಿ ಇದೆಯಲ್ಲ, ಹೆಸರಿನ ಪ್ರಸಿದ್ಧಿ, ಅದರ ಮೂಲಕವಾಗಿಯೂ ಜೀವನ ಸತ್ಯ ಸ್ವರೂಪವನ್ನ ತೋರಿಸ್ಕೊಟ್ಟಿರ್ತಾರೆ. ಅದೇ ಜಗತ್ತಿಗೆ ಮೂಲ. ಜೀವನ ಸತ್ಯ ಸ್ವರೂಪ ಯಾವುದೋ ಅದೇ ಜಗತ್ತಿನ ಮೂಲ ರೂಪ. ಅದು ಸದಾಖ್ಯ ಪರಾದೇವತ. ಸತ್ತಂ ಹೆಸರಿನ ಪರಾದೇವತೆಯೇ ಅದು ಜೀವನ ಮೂಲ, ಜಗತ್ತಿನ ಮೂಲ. ಅದನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಸ್ವಪಿತಿ, ಆ ಸತ್ತಿನಲ್ಲಿ ಒಂದಾಗಿರ್ತಾರೆ. ತನ್ನ ಸತ್ಯ ತನ್ನ ಸ್ವರೂಪ, ಸತ್ಯಂಬ ತನ್ನ ಸ್ವರೂಪದಲ್ಲಿ ಅಪಿಗತ್ವ ಹೋಗಿ ಒಂದಾಗಿರ್ತಾನೆ. ಅದೇ ಸ್ವಪ್ನತಿ ಅಂತಾರೆ. ಮೂಲು ಸತ್ತಂಬದು ಅದು ಇದನ್ನು ತೋರಿಸ್ಬೇಕು, ಪುತ್ರನಿಗೆ ತೋರಿಸ್ಕೊಟ್ಟು. ಈಗ ಅನ್ನಾದಿ ಕಾರ್ಯ ಬರಂಬ. ಅನ್ನವೂ ಕಾರ್ಯ, ನೀರು ಕಾರ್ಯ. ಅನ್ನ ಅಂದ್ರೆ ಭೂಮಿ, ನೀರು ಕಾರ್ಯ, ತೇಜಸ್ಸು ಕಾರ್ಯ. ಕಾರಣ ಯಾವುದು? ಸತ್ತು. ಅನ್ನಾದಿ ಕಾರ್ಯ ಕಾರಣ. ಅನ್ನವೇ ಮುಂತಾದವುಗಳು ಕಾರ್ಯ, ಅದಕ್ಕೆ ಕಾರಣ ಅಬಾದಿಗಳು. ಆ ಕಾರ್ಯಗಳ ಪರಂಪರೆಯಿಂದ ಹೋಗ್ತಾ ಹೋಗ್ತಾ ಹೋದ್ರೆ ಜಗತ್ತಿನ ಮೂಲ ಸತ್ತು ಎಂಬುದು ಗೊತ್ತಾಗತ್ತೆ. ಅದನ್ನ ತೋರಿಸ್ಬೇಕು ಅಂತ ಹೇಳಿ ಈ ಖಂಡಿಕೆಯನ್ನು ಅಪ್ಪ ಆರಂಭ ಮಾಡ್ಕೊತಾ ಇದ್ದಾರೆ. ಜಗತ್ತಿನ ಮೂಲವಾಗಿರ್ತಕ್ಕಂಥ ಸದಾಖ್ಯ ಪರಾದೇವತೆ ತೋರಿಸ್ಕೊಡ್ತೀನಿ ಕಣ, ತಿಳ್ಕೊ ಅಂತ ಹೊರಟಿದೆ. ಅಶನಾ ಪಿಪಾಸೆ ಅಶಿತಂ ಇಚ್ಛಾಶನಾ ಯಾ ಲೋಪೇನ. ಅಶನಾ ಪಿಪಾಸೆ ಅಶಿತಂ ಇಚ್ಛಾ ಅಶನಾ ಯಾಮಲೋಪೇನ. ನಮಗೆ ಅಶಿತಂ ಇಚ್ಛಾ ಅಶನಾಯಾ ಬೇಕಾಗಿತ್ತು. ಅಶನಾ ನಿಲ್ಲಿಸ್ಬಿಟ್ಟಿದೆ. ಅಶನಾ ಪಿಪಾಸೆ ಅಶನಾಯಾ ಪಿಪಾಸೆ. ಯಾ ಯಕಾರ ಲೋಪ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಯಾ ಲೋಪೇನ ಯಕಾರ ಲೋಪದಿಂದ ಇಲ್ಲಿ ಅಶನಾನ ಪದ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಶನಾಯ ಅಂತ ಆಗ್ಬೇಕು. ತಿಂದಿದ್ದನ್ನು ಒಯ್ಯುವನು. ಯಾ ಗೋನಾಯ, ಅಶ್ವನಾಯ, ಪುರುಷನಾಯ, ಅಶನಾಯ. ಇದನ್ನು ಒಯ್ಯುವನು. ಯಾ ಲೋಪೇನ ಯಕಾರ ಲೋಪದಿಂದ ಇಲ್ಲಿ ಅಶನಾನ ಶಬ್ದನ ಅಶಿತಮಿಚ್ಛಾ ಅಶನಾನ್ ಮಾಡಿದರೆ ಅದಕ್ಕೆ ಅಶನಾಯ ಅಂತ ಅರ್ಥ ಮಾಡ್ಕೊಳ್ಳಿ. ಯಕಾರ ಲೋಪ ಆಗಿದೆ. ಪಾತುಮಿಚ್ಛಾ ಪಿಪಾಸ. ಪಾತುಮಿಚ್ಛಾ ಪಿಪಾಸ. ಕುಡಿಬೇಕು ಅನ್ನೋ ಬೈಕಿಗೆ ಹೆಸರೇನೋ ಪಿಪಾಸ. ಪಿಪಾಸ ಅಂದ್ರೆ ಬಾಯಾರಿಕೆ ಅಂತೀವಿ. ಹಿಂದುಕೊಳ್ತೀವಿ. ಯಾಕೆಂದ್ರೆ ತೇಜಸ್ವಿ ಹೆಸರು. ಕುಡಿದ ನೀರನ್ನೆಲ್ಲ ತೇಜಸ್ವಿ ಎವಾಬ್ರೇಟ್ ಮಾಡ್ಬಿಡ್ತಾರೆ.
ನೀರಲ್ಲಿ ತೇಜಸ್ಸೆಲ್ಲ ನೀರೆಲ್ಲ ಇಲ್ಲ ಅಂತ ಆಯ್ತು ಕೂಡಲೇ ತೇಜಸ್ ಜಾಸ್ತಿ ಆಗಿ ನೀರೆಲ್ಲ ಎವಾಬ್ರೇಟ್ ಆಯ್ತು ಅಂದ್ರೆ ನೀರು ಬೇಕು ಅಂತ ಅದಕ್ಕೆ ಅದಕ್ಕೆ ತೇಜಸ್ಸಿಗೆ ಉದನ್ಯ ಅಂತ ಹೆಸರು. ಉದಂ ನಯತಿ, ಉದಾಹರಣೆ ನೀರನ್ನು ಒಯ್ಯುತ್ತೆ, ಅದು ಉದನ್ಯ. ನೀರನ್ನು ಒಯ್ದ ಕೂಡಲೇ ಬಾಯಾರಿಕೆ ಆಗುತ್ತೆ, ಅವಾಗ ನೀರು ಕುಡಿಬೇಕು ಅನ್ಸುತ್ತೆ. ಕೃಷಿ ಲೋಕಪ್ರಸಿದ್ಧವಾದ ವಿಷಯವನ್ನೇ ತೆಗೆದುಕೊಂಡು ಅರ್ಥ ಮಾಡ್ತಾ ಇದೆ. ಕುಡಿಬೇಕು ನೈಚ್ಛೆಯ ಪಿಪಾಸ ತೇ ಅಶನಾ ಪಿಪಾಸೆ ते ಅಶನಾ ಪಿಪಾಸಯೋ वचनाभिभाषयोः ಸತತಂ ವಿಜಾನೀಹಿ. सतत्वं विजानीहि इत्येतत्. ಶಿವು ಬಾಯಾರಿಕೆಗಳ ನಿಜ ಸ್ವರೂಪ ತಿಳ್ಕೋ, ತತ್ವ ತಿಳ್ಕೋ ಅಂತ ಅರ್ಥ. ಯಸ್ಮಿನ್ ಕಾಲೇ यत्र यस्मिन् काले ನಾಮ ಪುರುಷೋ ಭವತಿ. एतन्नाम पुरुषो भवति. ಯಾವ ಕಾಲದಲ್ಲಿ ಪುರುಷನು ಈ ಹೆಸರಿನವನಾಗುತ್ತಾನೋ, ಯಾವ ಹೆಸರಿನವನಾಗ್ತಾನೆ? ಅಶಿಶಿಷತಿ ಅಶಿತಮಿಚ್ಛತಿ. अशिशिषति अशितुमिच्छतीति. ಇವನು ಅಶಿಶಿಷತಿ ಅಶಿತಮಿಚ್ಛತಿ, ತಿನ್ನಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯಾಕೆ? ಭೂಕ್ ಲಗಾ नहीं तो खाना पीना सोना करना, नहीं तो भूख नहीं करता है, इसलिए ज्यादा खाने तो ಹಿಂದಿ ಪುಸ್ತಕ ಇಟ್ಕೊಂಡ್ರು. ಹಿಂದಿ ಭಾಷೆಗಳ ಸತತ್ವವನ್ನ, ಅದರ ನಿಜ ಸ್ವರೂಪವನ್ನ ಗೊತ್ತು ಮಾಡ್ಕೋ, ನಿಶ್ಚಯ ಮಾಡ್ಕೋ, ತಿಳ್ಕೋ ಅಂದ್ರು. ಯಸ್ಮಿನ್ ಕಾಲೇ ಏತನ್ನಾಮ ಪುರುಷೋ ಭವತಿ. एतन्नाम पुरुषो भवति. ಎತ್ತ ಅಂದ್ರೆ ಆಯ್ತಾ? ಆಯ್ತು. ಅಶಿಶಿಷತಿ ಅಶಿತುಮಿಚ್ಛತಿ ಅದು ಇದೆ. ಅಶಿಶಿಷತಿ ಅಶಿತಮಿಚ್ಛತಿ, ಅಶಿಶಿಷತಿ ಅಶಿತಮಿಚ್ಛತಿ, ತಿನ್ನೋದಕ್ಕೆ ಇಷ್ಟಪಡುತ್ತಾನೋ, ತಿನ್ಬೇಕು, ತುಂಬಾ ಹಸಿವಾಗ್ತದೆ, ತಿನ್ಬೇಕು. ಯದಾ ತಸ್ಯ ಪುರುಷಸ್ಯ ಕಿನ್ನಿಮಿತ್ತಂ ನಾಮ ಭವತಿ ಇತ್ಯಾಹ. ಯದಾ ತಸ್ಯ ಪುರುಷಸ್ಯ ಕಿನ್ನಿಮಿತ್ತಂ ನಾಮ ಭವತಿ ಇತ್ಯಾಹ. ಯಾಕೆ ಅಶಿಶಿಷತಿ ಹೆಸರು ಯಾಕೆ ಬರುತ್ತೆ ಅವನಿಗೆ? ಅದಕ್ಕೆ ನಿಮಿತ್ತ ಏನು? ಹಸಿವಾದಾಗ ತಿನ್ಬೇಕು ಅಂತ ಬೇಕೆ ಬರುತ್ತೆ. ಹಸಿವು ಅಂತ ಯಾಕಾಗತ್ತೆ ಅಂತ ಕೇಳಿದ್ರೆ, ಹಸಿವಾಗೋದಕ್ಕೆ ಕಾರಣ ಹೇಳ್ತಾರೆ. ನೀರು ಏನ್ ಮಾಡುತ್ತೆ, ನಾವು ತಿಂದಿದ್ದನ್ನ ಒಯ್ದು ಬಿಡುತ್ತೆ, ಹೊಟ್ಟೆಲಿ ಇಟ್ಕೊಳ್ಳೋದಿಲ್ಲ. ಹೊಟ್ಟೆಲೆಲ್ಲ ಗೊಟಾಯಿಸಿ ಅದರ ಸಾರಾಂಶ ತೆಗೆದುಬಿಟ್ಟು ಸ್ಥೂಲಾಂಶ ತಳ್ಳಿಬಿಡುತ್ತೆ. ತಳ್ಳಿಬಿಟ್ಟು ಹೊಟ್ಟೆ ಖಾಲಿ ಆಗ್ಬಿಡುತ್ತೆ. ಮತ್ ಬೇಕು ಫುಡ್ ಕೊಡಿ ಚೆನ್ನಾಗಿ ಎಲ್ಲ ಬೇಕು, ಬಹಳ ಬೇಕು, ಅನ್ನ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು. ನಾಯಿ ಮರಿ ಏನು ಬೇಕು, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು ಅಂತಾನೆ, ಎಲ್ಲ ಬೇಕು ಅಂತಾನೆ. ಏನ್ ಕೊಟ್ಟರು ಬೇಕು ಅಂತಾನೆ. ಬೇಕು ಪ್ರಾಣ ಬೇಕು ತಪ್ಪಿಲ್ಲ, ಗೊತ್ತಾ? ಯಾಕಳ ಎಲ್ಲ ಅವಂದ ಜಗತ್ತಿನ ಎಲ್ಲ ಅನ್ನೂ ಪ್ರಾಣಂದು. ಪ್ರಾಣ ಅನ್ನೋನು ಪ್ರಾಣ ಕೇಳೋ ತಪ್ಪಿಲ್ಲ. ಅದ್ರ ಟಿವಿ ಬೇಕು, ಸಂಗೀತ ಬೇಕು, ತಪ್ಪು. ಯಾಕಂದ್ರೆ ಅದು ಇಂದ್ರಿಯ ತೃಪ್ತಿ, ಇಂದ್ರಿಯ ಭೋಗಕ್ಕೆ ಏನ್ ತಗೊಂಡ್ರು ತಪ್ಪು. ಪ್ರಾಣನಿಗೆ ಏನ್ ಕೊಟ್ರು ತಪ್ಪಿಲ್ಲ, ಎಲ್ಲ ಅವಂದೇ. ಹೋಗ್ತೀನಿ ಅಂತ ಕೊಡದೆ ಹೋದ್ರೆ ಮಾರಾಯ ಅವ್ರು ಹೋಗ್ಬಿಟ್ರೆ ಎಂತ ಮಾಡೋದ? ಆಯ್ತು, ಕರೆದ್ಬಿಟ್ಟು ಯದಾ ತಸ್ಯ ಪುರುಷಸ್ಯ ಕಿನ್ನಿಮಿತ್ತಂ ನಾಮ. ಆಗ ಆ ಪುರುಷನಿಗೆ ಏನ್ ನಿಮಿತ್ತ ಹೆಸರು ಬರಕ್ಕೆ ಅಂದ್ರೆ, ಯತಃ ತತ್ ಪುರುಷೇಣ ಅಶಿತಮನ್ನಂ ಯತಃ ತತ್ ಪುರುಷೇಣ ಅಶಿತಮನ್ನಂ ಕಠಿನಂ ಪೀತಾಪಹ ನಯಂತೆ ದ್ರವೀಕೃತ್ಯ ರಸಾದಿಭಾವೇನ ಪರಿಣಮಯಂತೆ ತದಾ ಭುಕ್ತಮನ್ನಂ ಜೀರ್ಯತೆ. ಯಾವಾಗ ಪುರುಷ ಅನ್ನವನ್ನ ಚೆನ್ನಾಗಿ ಇಡ್ಲಿ, ದೋಸೆ, ಚಪಾತಿ, ಪಲ್ಯ 28 ಬಗೆ ತಿಂತಾನಲ್ಲ, ತಿಂದದೆಲ್ಲ ಕಠಿಣ ಗಟ್ಟಿಯಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ಅದು ಬಿಸಿನೀರು ಕುಡಿದ್ರೆ ಬೇಗ ಜೀರ್ಣ ಆಗುತ್ತೆ. ಬಿಸಿನೀರು ಕುಡಿಬೇಕು. ಬಿಸಿನೀರು ಚೆನ್ನಾಗಿ ಮಾಡ್ಕೊಂಡು ಕಾಫಿ ಕುಡಿದ ಹಾಗೆ ದಿನ ಒಂದು ಊಟ ಆದ್ಮೇಲೆ 2 ಲೋಟ ಬಿಸಿನೀರು ಕುಡಿದ್ಬಿಟ್ರೆ ಡೈಜೆಷನ್ ಬೇಗ ಆಗುತ್ತೆ. ಅದು ಬೇಗ ಪಕ್ಷ ಆಗಿ ಜಾಸ್ತಿ ತುಂಬಾ ಹೆಲ್ಪ್ ಮಾಡುತ್ತೆ. ತಣ್ಣೀರು ಫ್ರಿಜ್ ನೀರು ಕುಡಿದ್ರೆ ಆ ನೀರನ್ನ ಬಿಸಿ ಮಾಡ್ಬೇಕು, ಅದನ್ನ ಬಿಸಿ ಮಾಡಿ ತಿಂದದ್ದನ್ನು ಬಿಸಿ ಮಾಡಿ ಮಾಡ್ಬೇಕು. ನೀನೇ ಬಿಸಿ ನೀರು ಕುಡಿದು ಬಿಟ್ರೆ ಅದು ತುಂಬಾ ಕೆಲಸ ಕಮ್ಮಿ ಆಗುತ್ತೆ. ಅಷ್ಟಾಗಿ ಹೇಳ್ಬೇಕಲ್ಲ, ಅದಕ್ಕೆ ಬಿಸಿ ನೀರು ಕುಡಿಬೇಕು. ಅದು ಫ್ಲಾಸ್ಕಲ್ಲಿ ಇಟ್ಕೊಂಡ್ಬಿಟ್ಟು 1 ಲೋಟ ಆಗಾಗ ಕುಡಿತಾ ಇದ್ರೆ ಬೇಗ ಡೈಜೆಸ್ಟ್ ಆಗುತ್ತೆ. ಆಮೇಲೆ ನೀರಿನಿಂದ ಅನ್ನವನ್ನ
ಕುಡಿದ ನೀರು ಅದನ್ನ ಲಿಕ್ವಿಡ್ ಮಾಡಿಬಿಟ್ಟು ಅದೆಲ್ಲ ಚೆನ್ನಾಗಿ ರುಬ್ಬಿಬಿಟ್ಟು ಆ ವಿಪರಿಣಾಮ ಅಂತ ರಸಾದಿ ಭಾವ, ರಸ ರೋಹಿತ ಈ ಎಲ್ಲ ದೇಹಕ್ಕೆ ಬೇಕಾದ ಅಂಶಗಳು ಆ ರೂಪದಿಂದ ಅದು ಕನ್ವರ್ಟ್ ಆಗಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಕೆಲ್ಟ ಇರುತ್ತಲ್ಲ, ಕೆಲ್ಟ ಇದು ವೇಸ್ಟ್ ಇದಾಗಿರುತ್ತೆ, ಅದನ್ನ ಭಕ್ತ ಇದಾಗ್ಬಿಡುತ್ತೆ, ಕೆಲ್ಟ ತಳ್ಬಿಡುತ್ತೆ. ಇದು ತಿಂದ ಜೀರ್ಣ ಆಗ್ಬಿಡುತ್ತೆ. ತಿಂದ ಆಹಾರ ಜೀರ್ಣವಾಗಿ ಬೇಕಾದ ಅಂಶ ದೇಹ ತಗೊಂಡ್ಬಿಡುತ್ತೆ, ಅಬ್ಸರ್ವ್ ಮಾಡ್ಬಿಡುತ್ತೆ, ಬೇಡದ ತಳ್ಬಿಡುತ್ತೆ, ಎಂಟಿ ಆಗ್ಬಿಡುತ್ತೆ. ಸ್ಟಮಕ್ ಎಂಟಿ ಅದೇ ಇರುತ್ತೆ. ಬೇಕು ಬೇಕು ಕೊಡು ಕೊಡು ಕೊಡು, ರೊಟ್ಟಿ ಕೊಡು, ಚಪಾತಿ ಕೊಡು, ಮತ್ತೆ ಅದಕ್ಕೆ ನೀರು ಹಾಕ್ಬೇಕು, ಮತ್ತೆ ಅದು ಇದರಲ್ಲಿ ಕಾಂಕ್ರೀಟ್ ಮಾಡ್ತಾರಲ್ಲ, ಒಂದು 4 ಬಾಟ್ಲಿ ಮರಳು ಹಾಕ್ತಾರೆ, ಒಂದು 4 ಬಾಟ್ಲಿ ಜಲ್ಲಿ ಹಾಕ್ತಾರೆ, ಆಮೇಲೆ ಒಂದು 4 ಬಕೆಟ್ ನೀರು ಹಾಕ್ತಾರೆ, ಗೊರ್ರ ತಿರುಗಿಸ್ತಾರಲ್ಲ, ತಿರುಗಿ 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 ಎಲ್ಲ ಮಿಕ್ಸಪ್ ಆದ್ಮೇಲೆ ಹಾಕ್ತಾರೆ. ಹಂಗೆ ನಾವು ಏನೇನು ತಿಂದಿರ್ತೀವೋ ಏನೇನು ಎಲ್ಲವೂ ಒಳಗೆ ನೀರು ಹೋಗಿ ಎಲ್ಲ ಗೊಟ್ರಾಯಿಸಿ 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 ಎಲ್ಲ ಪೂರ್ತಿ ಬೆಣ್ಣೆ ತರ ಆಗಿ ಅದರಲ್ಲಿ ಸೂಕ್ಷ್ಮಾಂಶವೆಲ್ಲ ಆ ಇದಿರುತ್ತೆ, ಗೋಡೆ ಇರುತ್ತಲ್ಲ ಜಠರದ್ದು, ಅದೆಲ್ಲ ಅಬ್ಸರ್ವ್ ಮಾಡುತ್ತೆ. ಬ್ಲಾಟಿಂಗ್ ಪೇಪರ್ ಹೀರ್ಕೊಂಡ್ಬಿಡುತ್ತೆ. ಬ್ಲಾಟಿಂಗ್ ಪೇಪರ್ ಹೀರ್ಕೊಂಡ್ಬಿಡ್ಲೆ ಈ ಚೌಟೆ ಉಳ್ಕೊಂಡು ಆ ರಂಗಿ ಕೆಳಕ್ಕೆ ಹೋಗ್ಬಿಡುತ್ತೆ, ಗುದದ್ವಾರ ಹೊರಕೊಂಡು ಅಷ್ಟೇ. ರಸಾದಿ ಭಾವದಿಂದ ಬದಲಾವಣೆ ಆಗುತ್ತವೆ. ಅವಾಗ ತಿಂದ ಅನ್ನ ಪೂರ್ತಿ ಜೀರ್ಣವಾಗುತ್ತೆ. ಅಥ ಭವತ್ಯಸ್ಯ ನಾಮ ಅಶಿಶಿಷತಿ ಗೌಣಂ. ಅಥ ಭವತ್ಯಸ್ಯ ನಾಮ ಅಶಿಶಿಷತಿ. ಅವಾಗ ತಿಂದದೆಲ್ಲ ಜೀರ್ಣವಾಯಿತು, ಏನು ಇಲ್ಲ ಅಂತಾದ್ಮೇಲೆ ಇವನಿಗೆ, ಈ ಪುರುಷನಿಗೆ ಅಶಿಶಿಷತಿ ಅಂತ ಹೆಸರು ಬರುತ್ತೆ. ಅವಾಗ ಗೌಣನಾಮ, ಗುಣನಾಮ ಪಡ್ಕೋತಾನೆ. ಸ್ವಪ್ಯತಿ ಹೇಗೆ ಗೌಣನಾಮೋ, ಉಪಾಸತಿ ಅಶಿಶಿಷತಿ ಹೆಸರು ಬರುತ್ತೆ. ಜೀರ್ಣೇ ಹಿ ಅನ್ನೆ ಅಶಿತಮಿಚ್ಛತಿ ಸರ್ವೋ ಹಿ ಜಂತು. ಜೀರ್ಣೇ ಹಿ ಅನ್ನೆ ಅಶಿತಮಿಚ್ಛತಿ ಸರ್ವೋ ಹಿ ಜಂತು. ಅನ್ನ ಜೀರ್ಣ ಆಯ್ತು ಅಂದ್ಕೊಂಡೇನೆ ಎಲ್ಲರೂ ಕೂಡ ಎಷ್ಟೊತ್ತಿಗೆ ಆಯ್ತು ಊಟ? 1 1:30. ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಲೇಟ್ ಆಗತ್ತೆ. ತುಂಬಾ ಎಲ್ಲಿಗೂ ಹೋಗ್ಬೇಕು, ಎಲ್ಲಿಗೂ ಹೋಗೋದಲ್ಲ, ಇಲ್ಲಿಗೂ ಹೋಗ್ಬೇಕು, ಎಲ್ಲಿಗೂ ಹೋಗ್ಬೇಕು ನೆಪ, ಬೇಗ ಹೋಗ್ಬೇಕು ಅಂತ. ಊಟ ಆಗ್ಬಿಟ್ರೆ ಕಣ್ಣಿಗೆ ಸಮಾಧಾನ, ನೆಮ್ಮದಿ, ತೃಪ್ತಿ. ಒಳ್ಳೆ ಊಟ, ಒಳ್ಳೆ ನಿದ್ದೆ, 2 ಬ್ರಹ್ಮಲೋಕ. ಒಳ್ಳೆ ಊಟ ಆಗ್ಬಿಟ್ಟು ಒಳ್ಳೆ ನಿದ್ದೆ ಮಾಡ್ಬಿಟ್ರೆ ಪಾಠ ಗೀಟ ಓಟ ಗೀಟ ಎಲ್ಲ ಆಗತ್ತೆ. ಅದೇನೋ ನಡ್ಕೊಳತ್ತೆ. ಅದು 2 ಚೆನ್ನಾಗಿ ನಡಿಬೇಕು. ಯಾವ್ದು 2? ಒಳ್ಳೆ ಊಟ, ಒಳ್ಳೆ ನಿದ್ದೆ, ಇನ್ನೇನು ಬೇಡ. ಏನಂತೀಯ? ಗಂಗಾ ತೀರದಲ್ಲಿ ಒಂದು ಚಪ್ಪರ ಹಾಕೊಂಡು ತಣ್ಣ ಗಾಳಿ ಬೀಸ್ತಾ ಇರುತ್ತೆ, ಅಲ್ಲಿ ಮಲ್ಕೊಂಡ್ಬಿಟ್ಟು ಆರಾಮ ಕಾಲ್ ಮೇಲೆ ಕಾಲು ಹಾಕೊಂಡು ಏನೋ ಪುಸ್ತಕ ಓದ್ತಾ ಇರೋದು, ದಿಂಬಿಟ್ಕೊಡೋದು, ಯಾವಾಗ ನಿದ್ದೆ ಬರುತ್ತೆ ಮಲ್ಕೊಳ್ಳೋದು, ಮತ್ತೆ ಹೆಚ್ಚಾಯ್ತು ಮತ್ತೆ ಓದೋದು, ಮತ್ತೆ ಗುರುಳೇ ಊಟಕ್ಕೆ ಬಂದು ಭಿಕ್ಷೆ ಬನ್ನಿ ಹೋಗೋದು, ಹೋಗಿ ಊಟ ಪಟ್ಟ ಹೊಡೆಯೋದು, ಮತ್ತೆ ಇದು ಬೆಸ್ಟ್ ಕೆಲಸ. ಇದು ಬಿಟ್ಟು ಇನ್ನೇನು ಮಾಡ್ಬಾರ್ದು. ಜೀರ್ಣ ಅಂದ್ರೆ ಹಾಕೊಂಡು ಇಡ್ಬಾರ್ದು. ಹೊಟ್ಟೆ ಹಶ್ವಾಗದ್ ಯಾಕೆ ಅನ್ನೋದಕ್ಕೆ ನೀರು ತಗೊಂಡ್ ಹೋಗತ್ತೆ ಅನ್ನೋದು ಉತ್ತರನಾ? ಹೌದು, ನೀರೇ ತಿಂದದ್ದನ್ನು ತಗೊಂಡು ಹೋಗುತ್ತೆ. ನಯಂತೆ ಗೋನಾಯ ಅಶ್ವನಾಯ ಅಂದ್ರೆ ಹಸುವನ್ನು ಒಯ್ಯೋನು, ಕುದುರೆ ಒಯ್ಯೋನು ಹಾಗೆ ಅಶಿತಂ ನಯಂತೆ ಅಶನಾಯ. ಅಶಿತಂ ತಿಂದದ್ದನ್ನು ನಯಂತೆ ಒಯ್ಯುತ್ತವೆ ನೀರುಗಳು, ಅದನ್ನ ಅಶನಾಯ ನೀರು ಹೆಸರು. ಅದಕ್ಕೆ ನಾವು ಲಕ್ಷಣಾರ್ಥದಲ್ಲಿ ಹಸಿವು ಇಟ್ಕೊಂಡಿದ್ದೀವಿ. ಅಶನಾಯ ಅಂದ್ರೆ ಹಸಿವು. ಹಸಿವಿಗೆ ಡೈರೆಕ್ಟ್ ಅರ್ಥ ಅಲ್ಲ, ಡೈರೆಕ್ಟ್ ಅರ್ಥ ನೀರಿಗೆ. ಆ ನೀರು ತಿಂದದ್ದನ್ನು ಒಯ್ದಾಗ ನಮ್ಗೆ ಹಸಿವು ಆಗುತ್ತಲ್ಲ, ಅದನ್ನ ನಾವು ಅಶನಾಯ ಅಂತ ಲಕ್ಷಣಾರ್ಥದಿಂದ ಹೇಳ್ತೀವಿ. ನೀರೇ ಒಯ್ಯೋದು ತಿಂದಿದ್ದನ್ನ. ಅದ್ ಯಾಕೆ ಅಲ್ಲ, ಅದಕ್ಕಿಂತ ಒಂಚೂರು ಮುಂಚೆ ಯೋಚನೆ ಮಾಡಿದ್ರೆ ಅದು ಹಸಿವು ಯಾಕಾಗತ್ತೆ ಅಂದ್ರೆ ನೀರು ಒಯ್ಯತ್ತೆ ಅಂತ. ನೀರ್ ಯಾಕೆ ಒಯ್ಯತ್ತೆ ಅಂತ ಅನ್ನೋದಕ್ಕೆ ಏನು? ನೀರಿಗೊಂದು ನೇಚರ್ ಇದೆ. ಹೇಗೆ ನೀರು ನದಿಲಿ ಹರಿಬೇಕಾದ್ರೆ ಆ ತುಂಡಿದ್ರೆ ಎಲೆ ಇದ್ರೆ ಚೆಲ್ಸ್ಕೊಂಡು ಹೋಗುತ್ತೋ, ಅದು ಹರ್ಕೊಂಡು ಹೋಗೋದೇ ಅದ್ರ ಸ್ವಭಾವ. ಅದು ತನ್ನ ಮೂಲ ಸ್ಥಾನಕ್ಕೆ ಹೋಗುತ್ತೆ. ಪ್ರತಿಯೊಂದು ಇವಾಗ ಬೆಂಕಿ ಯಾಕೆ ಮೇಲೆ ಉರಿಯುತ್ತೆ ಗೊತ್ತಾ? ಅದ ಕೇಂದ್ರ ಸೂರ್ಯ, ಅಲ್ಲಿ ಅದನ್ನ ನೋಡ್ತಾ ಇರುತ್ತೆ. ನೀರು ಕೆಳಕ್ಕೆ ಹರಿಯುತ್ತೆ, ಯಾಕೆ ಗೊತ್ತಾ? ಅದ್ರ ಕೇಂದ್ರ ಸಮುದ್ರ. ಹಾಗಾಗಿ ಎಷ್ಟು ಹೊಟ್ಟೆ ತುಂಬಿಟ್ಕೊಂಡ್ರು ಅದಲ್ಲಿ ಇರಲ್ಲ. ನಾನು ಹೋಗ್ತೀನಿ ಅನ್ನತ್ತೆ. ಅದು ಹೋಗ್ಬೇಕಾದ್ರೆ, ಅದು ಹರಿಬೇಕಾದ್ರೆ ಮೂತ್ರ ದ್ವಾರ ಇದ್ರ ದ್ವಾರ ಹೋಗ್ಬೇಕು. ನಾ ತಿಂತೀನಿ ಅಂದ್ರೆ ತಿಂದದ್ದನ್ನು ಕೂಡ ಸೇರಿಸ್ಕೊಂಡು ಕರಗಿಸ್ಕೊಂಡು ತಗೊಂಡೋಗುತ್ತೆ. ಅದು ನೇಚರ್. ನೀರಿಗೊಂದು ಸ್ವಭಾವ ಇದೆ, ಅದು
ಮುಂದಕ್ಕೆ ಪಾಸ್ ಆಗೋದು. ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ನೀರು. ಇಲ್ಲಿಂದ ಹೋಗುತ್ತೆ, ಮೂತ್ರ ಆಗುತ್ತೆ, ಹೋಗುತ್ತೆ, ನದಿ ಸೇರುತ್ತೆ, ಸಮುದ್ರಕ್ಕೆ ಹೋಗುತ್ತೆ, ಸಮುದ್ರ ಮತ್ತೆ ಸೂರ್ಯ ಸಕ್ ಮಾಡ್ಕೊಳ್ತಾನೆ, ಮೋಡಕ್ಕೆ ಹೋಗುತ್ತೆ, ಮೋಡದಿಂದ ಮತ್ತೆ ಬೀಳುತ್ತೆ, ಮತ್ತೆ ಬಿದ್ದು ಬೆಟ್ಟ ಗುಡ್ಡ ಮೇಲೆ ಬಿದ್ದು ಮತ್ತೆ ನದಿಯಾಗಿ ಹರಿಯುತ್ತೆ, ನದಿಯಾಗಿ ಹರಿದು ಮತ್ತೆ ಸಮುದ್ರಕ್ಕೆ ಹೋಗುತ್ತೆ, ಮತ್ತೆ ಮೇಲಕ್ಕೆ ಹೋಗುತ್ತೆ, ಮತ್ತೆ ಹೀಗೆ 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 ಅದು ಎಲ್ಲವನ್ನೂ ಅದು ನಯಂತೆ ಒಯ್ಯತ್ವೆ. ತಿಂದಿದ್ರೆ ಒಯ್ಯುತ್ತದೆ. ಯಾಕಂದ್ರೆ ನೀರಿಗೆ ಹೆಸರು ಅಶನಾಯ, ಗೋನಾಯ, ಅಶ್ವನಾಯ, ಪುರುಷನಾಯ ಅಂತ ಹೇಳಿ. ಹಸುವನ್ನು ಒಯ್ಯೋರು, ಮನುಷ್ಯನ ಒಯ್ಯೋರು, ಕುದುರೆನ ಒಯ್ಯೋರಿಗೆ ಹೆಸರು. ತಿಂದದ್ದನ್ನು ಒಯ್ಯುವಂತಹ ಅದಕ್ಕೆ ಅಶನಾಯ, ನೀರಿಗೆ ಹೆಸರು. ಅದರಲ್ಲಿರೋ ನೇಚರ್ ಅದು. ಯಾಕೆ ಒಯ್ಯತ್ತೆ ಅಂತ ಕೇಳಿದ್ರೆ ನೀರಿನ ಸ್ವಭಾವದ ಪ್ರಶ್ನೆ ಇಲ್ಲ. ಯಾಕೆ ಬೆಂಕಿ ಮೇಲೆ ಉರಿಯುತ್ತೆ ಅಂದ್ರೆ ಮೇಲೆ ಉರಿ ಸ್ವಭಾವ. ಅದ್ರ ಕೇಂದ್ರ ಮೇಲಿದೆಯಪ್ಪ. ಎಲ್ಲಿದೆ? ಸೂರ್ಯ. ಅದಕ್ಕೆ ಅದನ್ನ ನೋಡುತ್ತದು. ನಾನು ಮೇಲೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ನಾನು ಜಾಗ ಅಂತ. ಸ್ವಭಾವ ಇಷ್ಟ ಆಗತ್ತೆ, ವಿಕೃತಿ ಇಷ್ಟ ಆಗಲ್ಲ, ಪ್ರಕೃತಿ ಇಷ್ಟ ಆಗೋದು. ಜೀರ್ಣೇಹಿ ಅಂದ್ರೆ ಅನ್ನೇ ಜೀರ್ಣ ಅನ್ನ ಆಯ್ತು ಅಂದ್ರೆ ತಿನ್ನಕಿಸ್ಬಿಡ್ತಾನೆ. ತತ್ರ ಅಪಾಂ ಅಶಿತ ನೇತೃತ್ವಾತ್ ಅಶನಾಯ ಇತಿ ನಾಮ ಪ್ರಸಿದ್ಧಂ ಏತಸ್ಮಿನ್ ಅರ್ಥೇ. ಅಶನಾಯ ಇತಿ ನಾಮ ಪ್ರಸಿದ್ಧಂ ಏತಸ್ಮಿನ್ ಅರ್ಥೇ. ಕಪ್ಪುಗಳು ತಿಂದದ್ದನ್ನು ಒಯ್ಯುತ್ತವೆಯಾದ್ದರಿಂದ ಅಶನಾಯ ಅಂತ ಹೇಳಿ ನೀರಿಗೆ ಇದು ಪ್ರಸಿದ್ಧವಾಗಿದೆ ಲೋಕದಲ್ಲಿ. ಅದು ಜನರು ಗೊತ್ತಿಲ್ಲ. ಜನರು ಅಶನಾಯ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಹಸಿವು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಶನಾಯ ಪಿಪಾಸ ಅಂದ್ರೆ ಬಾಯಾರಿಕೆ, ಅಶನಾಯ ಅಂದ್ರೆ ಹಸಿವು ಅಂತ. ಆದ್ರೆ ಪಿಪಾಸ ಅಂದ್ರೆ ತೇಜಸ್ವಿ ಹೆಸರು, ಅಶನಾಯ ನೀರಿಗೆ ಹೆಸರು. ಪಿಪಾಸ ಅಂದ್ರೆ ಯಾಕೆ ತೇಜಸ್ವಿ ಹೆಸರು? ನಾವು ಕುಡಿದನ್ನೆಲ್ಲ ತೇಜಸ್ವಿ ಇದೆಯಲ್ಲ, ಉಷ್ಣ ನೀರನ್ನೆಲ್ಲ ಇದ್ ಮಾಡ್ಬಿಡುತ್ತೆ, ಆವಿ ಮಾಡ್ಬಿಡುತ್ತೆ, ನೀರು ಹೋಗ್ಬಿಡುತ್ತೆ. ಅಮ್ಮ ನೀರು ಬೇಕು ಅಂತ ಆಸೆ ಆಗುತ್ತೆ, ಇದಾಗುತ್ತೆ, ಬೈಕೆ ಆಗುತ್ತೆ. ಆ ತೇಜಸ್ಸು ನೀರನ್ನು ಆವಿ ಮಾಡಿ ಕಳಿಸ್ಬಿಡುತ್ತೆ. ತೇಜಸ್ಸು ಉದನ್ಯ ತೇಜಸ್ವಿ, ಉದನ್ಯ ತೇಜಸ್ವಿ ನಾವು ಪಿಪಾಸ ಮಾಡ್ತಾರೆ. ನೀರಿಗೆ ಹೆಸರು ಅಶನಾಯ ಅದು ಅಂತ. ಅಶನಾಯ ನೀರು ತಂದ್ಕೊಂಡು ಅದಕ್ಕೆ ಹಸಿವು ಅಂತ ಆಮೇಲೆ ಯಥಾ ಗೋನಾಯ ಗೋನಾಯ ಇತ್ಯುಚ್ಯತೆ ಗೋಪಾಲಃ. ಗಾಹ ನಯತೀತಿ ಗೋನಾಯ ಇತ್ಯುಚ್ಯತೆ ಗೋಪಾಲಃ. ಗೋನಾಯ ಅಂತ ಗೋನಾಯ ಬಂದ ಅಂತಾರೆ ಭಾಷೆಯಲ್ಲಿ. ಅಂದ್ರೆ ಬೇಗ 9 ಗಂಟೆಗೆ ನಾವು ಹಾಲೆಲ್ಲ ಕರೆದು ಬಿಟ್ಟಿದ್ದು ಎಲ್ಲ ಹುಲ್ಲಿಗಾಗಿದೆ, ಅವ್ನು ಬಂದು ಹಸು ಬಿಟ್ಕೊಂಡು ಹೋಗ್ತಾನೆ. ಅವ್ನು ಗೋನಾಯ. ಹಸುಗಳನ್ನು ಒಯ್ಯುತ್ತಾನೆ, ಮೇಯಕ್ಕೆ ಕರ್ಕೊಂಡು ಹೋಗ್ತಾನೆ. 3 ಕಿಲೋಮೀಟರ್ 4 ಕಿಲೋಮೀಟರ್ ಕರ್ಕೊಂಡು ಹೋಗಿ ಅಲ್ಲೆಲ್ಲೋ ಎಲ್ಲ ಬಿಟ್ಕೊಂಡು ಕಾಲ್ಕೊಂಡು ಗೋನಾಯ. ಮತ್ತೆ ಸಂಜೆ ಆಗಿ ಕರ್ಕೊಂಡು ಬರ್ತಾನೆ. ದಾಹ ನಯತಿ, ಹಸುವನ್ನು ಒಯ್ಯುತ್ತಾನೆ. ಹಸುವನ್ನು ಒಯ್ಯುವ ಗೋಪಾಲ ಕೃಷ್ಣ ಇಬ್ಬರೇ. ಒಬ್ಬ ದಿಲೀಪ, ಕೃಷ್ಣ. ದಿಲೀಪ ಅದು ಒಂದೇ ಹಸು ಕಾದಿದ್ದು, ಕೃಷ್ಣ 100 ಹಸು. ಅವನಿಗೆ ಹಸು ಕರುವನ್ನು ಭಾರಿ ಇಷ್ಟ, ನಮಗೂ ಭಾರಿ ಇಷ್ಟ. ಹಸು ಕರು ಕಟ್ಕೋಬೇಕು, ಸೇವೆ ಮಾಡ್ಬೇಕು, ಗೋ ಸೇವೆ ಮಾಡ್ಬೇಕು. ಚೆನ್ನಾಗಿ ಗೋ ಸೇವೆ ಮಾಡಿ ಗೋ ಸಾವಿತ್ರಿ, ಗೋಮಾತೆ ಅವಳು. ಅದೇ ಗವಾಮಂಗೇಶಿ ತಿಷ್ಠಂತಿ ಭುವನಾನಿ ಚತುರ್ದಶ. ಹಸುವಿನ ರೋಮದಲ್ಲೂ ದೇವತೆ ಕೂತಿದ್ದಾರಂತೆ, ಅಂಗಾಂಗಗಳು 14 ಲೋಕ ಕೂತಿದೆ ಅಂತ. ಗೋದಾನ ಭಾರಿ ವಿಷಯ. ಶಾಂತಿ ದಾಹ ನೀತಿ ಗೋನಾಯ. ಹಸುಗಳನ್ನು ಒಯ್ಯುತ್ತಾನಾದ್ರಿಂದ ಗೋಪಾಲನಿಗೆ ಗೋನಾಯ ಅಂತಾರೆ. ಯಥಾ ಅಶ್ವಾನ್ನಯತೀತಿ ಅಶ್ವನಾಯೋ ಅಶ್ವಪಾಲಃ ಇತ್ಯುಚ್ಯತೆ. ಯಥಾ ಅಶ್ವಾನ್ನಯತೀತಿ ಅಶ್ವನಾಯೋ ಅಶ್ವಪಾಲಃ ಇತ್ಯುಚ್ಯತೆ. ಹಾಗೆ ಕುದುರೆಗಳನ್ನ ಒಯ್ಯುತ್ತಾನೆ, ಆದ್ರಿಂದ ಇವನಿಗೆ ಅಶ್ವನಾಯ ಅಂತ ಹೆಸರು. ಯಾರಿಗೆ? ಅಶ್ವಪಾಲ, ಕುದುರೆ ಕಾಯುವನಿಗೆ ಅಶ್ವನಾಯ, ಕುದುರೆ ಒಯ್ಯುವನು ಅಂತ ಹೆಸರು. ಹಸುಗಳನ್ನು ಕಾಯುವಂತವನು ಹಸುವನ್ನು ಒಯ್ಯುತ್ತಾನಾದ್ರಿಂದ ಅವನು ಗೋನಾಯ ಅಂತ ಗೋಪಾಲ ಹೆಸರು. ಇನ್ನೊಂದು ಪುರುಷನಾಯ ಪುರುಷಾನ್ನಯತೀತಿ ರಾಜ ಸೇನಾಪತಿರ್ವ. ಪುರುಷನಾಯ ಪುರುಷಾನ್ನಯತೀತಿ ರಾಜ ಸೇನಾಪತಿರ್ವ. ರಾಜನೂ ಅಲ್ಲ, ಸೇನಾಪತಿ ಅಲ್ಲ, ಪೊಲೀಸರು ಹೇಳ್ಕೊಂಡು ಹೋಗ್ತಾರೆ. ಪೊಲೀಸರು ಬಂದ್ರು ಅಂದ್ರೆ ಏನೋ ತಪ್ಪು ಮಾಡಿದೀವಿ ಗೊತ್ತಾಯ್ತು ಅಂದ್ರೆ ಕೋರ್ಟಿನ ಸಮಸ್ಯೆ ಬರುತ್ತೆ, ಹೇಳ್ಕೊಂಬರ್ರಿ ಅದನ್ನ ಅಂತ. ಅವ್ರು ಬಂದು ಹೇಳ್ಕೊಂಡು ಹೋಗ್ತಾರೆ. ಜೀಪ್ ತಗೊಂಡ್ಬಂದು ಕೈ ಕಟ್ಟಿ ಹಾಕಿ ಒಳಕ್ಕೆ ನಡೀರಿ ಹೋಗೋಣ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ನಿಮಗೆ ಆಗ್ಬೇಕು, ಚೆನ್ನಾಗಿ ವಿಚಾರಣೆ ಆಗ್ಬೇಕು. ಏನೇನ್ ಮಾಡಿದ್ರೆ, ಎಷ್ಟು ಕದ್ದಿದ್ದೀರಾ,
ಎಷ್ಟು ಲಂಚ ಮಾಡಿದ್ರು, ಭ್ರಷ್ಟಾಚಾರ ಏನ್ ಮಾಡಿದಿರ ಅಂತ ಎಲ್ಲ ಬಾಯ್ ಬಿಡಿಸ್ತಾರೆ. ಪುರುಷ ನೇಂದಿ ಪುರುಷರನ್ನು ಒಯ್ಯುತ್ತಾರೆ. ಅದನ್ನ ಪುರುಷನಾಯ ಅಂತ ಸೇನಾಪತಿಯೋ ರಾಜನು ಅಂತಾರೆ. ಪೊಲೀಸು ಆಗ್ಬೋದು, ಇನ್ಯಾರು ಆಗ್ಬೋದು. ಈ ಕೇದಾರದಲ್ಲಿ ಅವರೇ ಹೊತ್ಕೊಂಡು ಹೋಗ್ತಾರೆ. 4 ಜನ ನಾವು ಕುರ್ಚಿ ಮೇಲೆ ಕೂತ್ಕೊಂಡ್ರೆ 4 ಜನ ಹೊರತಾರೆ. ಬದುಕಿರುವಾಗಲೂ 4 ಜನ ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಮಲಗಿಸಿ ಕರ್ಕೊಂಡು ಹೋಗ್ತಾರೆ, ಇವಾಗ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕೇದಾರದ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕೊನೆಗೆ ಅಂತ್ಯಷ್ಟಿಯಲ್ಲಿ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲ, ಅಯ್ಯೋ ಹಂಗ್ ಮಾಡ್ತಿದ್ದ, ಹಿಂಗ್ ಮಾಡ್ತಿದ್ದ ಕಣ್ರಿ, ಹಂಗ್ ಹೇಳ್ತಿದ್ದ, ಹಿಂಗ್ ಹೇಳ್ತಿದ್ದ. ಬೆಳಗ್ಗೆ ಪಾಠ ಹೇಳ್ತಿದ್ದು, ಮಧ್ಯಾಹ್ನ ಹೇಳ್ತಿದ್ದು, ಸಂಜೆ ಹೇಳ್ತಿದ್ದು, ತಮಾಷೆ ಹೇಳ್ತಿದ್ರು. ಹೋಗಿ ಬಿಟ್ಟುಕೊಂಡ್ರಿ ಗುರುಗಳು, ಅಯ್ಯೋ ಹಂಗ್ ಹೇಳ್ತಿದ್ದು, ಹಿಂಗ್ ಹೇಳ್ತಿದ್ದು ಅಂತ ಹೇಳಿ ಆಮೇಲೆ ಹೇಳ್ಕೊಂಡು, ಇವಾಗ ಬರ್ತೀರಾ ಗುರುಗಳು ಆರಾಧನೆ ಬರ್ತೀರಾ ಎಲ್ಲ ನೀವು ಬರ್ರಿ, ನಾವು ತದಾ ಆಪಹ ಆಚಕ್ಷತೆ ಲೌಕಿಕಾಹ ಅಶನಾಯೇತಿ ವಿಸರ್ಜನೀಯ. एवं तथा आप आचक्षते लौकिकाः अशनायेति विसर्जनीय ಲೋಪೇನ विसर्जनीय लोपेन ವಿಸರ್ಜನೀಯವಾದ ಲೋಪ ವಿಸರ್ಜನ ಯಾವುದು ತದಾ ಆಗುತ್ತೆ. एवं ಅಶನಾಯ ಅಂತ ಹೇಳಿ ವಿಸರ್ಜನೀಯ ಅಲ್ಲ, ಯಕಾರ ಲೋಪದಿಂದ ಹೇಳ್ತಾರೆ ಅಶನಾಯ ಅಂತ. ಅಶನಾಯ ಎಂದು ವಿಸರ್ಗ ಲೋಪದಿಂದ. ಒಂದು ಆಪಹ ಎಂಬುದು ಬಹುವಚನವಾದ್ರಿಂದ ಅಶನಾಯ ಎಂದಿರಬೇಕು. ಆದರೂ ವಿಸರ್ಗ ಲೋಪ ಮಾಡಿ ಅಶನಾಯ ಎಂದೇ ಕರೆದಿರುತ್ತಾರೆ. ಹಾಗೆ ಅಶನಾಯಾಹ ಅಂತ ಆಗ್ಬೇಕಾಯ್ತು, ಅಶನಾಯಾಹ ಅಂತ ವಿಸರ್ಗ ಇರ್ಬೇಕಾಯ್ತು, ಅಶನಾಯ ಅಂತ ವಿಸರ್ಗ ಲೋಪ ಮಾಡ್ತಾರೆ ಅಂತ ಇದ್ದಾರೆ. ಅಶನಾಯಾಹ ಅಂತ ಅದರ ರೂಪ, ಒಪ್ಪಿಗೆ ಹೆಸರು ಅಶನಾಯಾಹ ಅಂತ. ಆಗ ಅಶನಾಯಾಹ ಅಂತ ವಿಸರ್ಗವನ್ನು ಲೋಪ ಮಾಡಿ ಅಶನಾಯ ಅಂತ ಒಪ್ಪನ್ನೇ ಕರೀತಾರೆ ಎಂತಾರೆ. ಈಗ ಲೋಕದವರು ನೀರನ್ನ ಅಶನಾಯಾಹ ಅಂತ ಕರಿಬೇಕಾಗಿತ್ತು. ಅಶನಾಯಾಹ ಅಂತ ವಿಸರ್ಗವನ್ನು ಹೇಳದೇನೆ ವಿಸರ್ಗ ಲೋಪ ಮಾಡಿ ಅಶನಾಯ ಅಶನಾಯ ಅಂತ ಅಷ್ಟೇ ನೀರನ್ನು ಹೇಳ್ತಾ ಇದ್ದಾರೆ. ತತ್ರೈವಂ ಸತಿ ರಸಾದಿಭಾವೇನ ನೀತೇನ रसादिभावेन नीतेन ಅಸಿತೇನ ಅನ್ಯೇನ ನಿಷ್ಪಾದಿತಂ ಇಯಂ ಶರೀರಂ ಪಟಕಣಿಕಾಯಾಮಿವ ಶೃಂಗಃ ಅಂಕುರಃ ಉತ್ಪತ್ತಿತಃ ಉದ್ಗತಃ. ಈ ರೀತಿ ಇರುವಾಗ ಅನ್ನವೇ ರಸಾದಿಭಾವದಿಂದ ಒಯ್ದಾದಾಗ, ನೀರು ಒಯ್ದಾದಾಗ ಅನ್ನದಿಂದ ಉಂಟಾಗಿರ್ತಕ್ಕಂಥ ಈ ಶರೀರ. ಈಗ ಆಲದ ಮರದ ಬೀಜದಿಂದ ಆಲದ ಮರದ ವೃಕ್ಷ ಉಂಟಾಗುತ್ತೋ ಅದೇ ರೀತಿ ಅನ್ನದ ಸೂಕ್ಷ್ಮಾಂಶದಿಂದ ಬೆಳೆದು 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 ಉಚಿತವಾಗಿ ಈ ದೇಹ ಅನ್ನೋದು ಎದ್ದು ನಿಂತ್ಕೊಂಡಿದೆ. ದೇಹ ಅನ್ನೋದು ಉಂಟಾಗುತ್ತೆ. ಎಲ್ಲ ಕಡೆ ದೇಹ ಚೆನ್ನಾಗಿ ಉಬ್ಕೊಂಡು ಬೆಳ್ಕೊಂಡಿರುತ್ತೆ. ಇದು ಶೃಂಗ ಅಂದ್ರೆ ಕಾರ್ಯ. ಹಾಗೆ ಅಂಕುರ ಮೊಳಕೆ ಹೇಗೆ ಬೀಜದಿಂದ ಬರುತ್ತೋ ಹಾಗೆ ಅನ್ನದಿಂದ ಬಂದಂತ ಸೂಕ್ಷ್ಮಾಂಶದಿಂದ ಈ ದೇಹ ಅನ್ನೋದು ಎದ್ದು ನಿಂತ್ಕೊಂಡು ತೋರ್ತಾ ಇದೆ. ಉದ್ಗತ ಉತ್ಪತ್ತಿ ಎದ್ದು ನಿಂತ್ಕೊಂಡ್ರೆ ಉಂಟಾಗಿದೆ ಅಂತ. ತಮಿಮಂ ಶೃಂಗಂ ಕಾರ್ಯಂ ಶರೀರಾಖ್ಯಂ ವಟಾದಿ ಶೃಂಗವದ್ ಉತ್ಪತ್ತಿತಂ ಹೇ ಸೌಮ್ಯ ವಿಜಾನಿ. ಈ ಕಾರ್ಯವಾದ ಹುಟ್ಟಿದ್ದಾದ ಶರೀರ ಎಂಬ ಹೆಸರಿನ ಶೃಂಗ ಅಂದ್ರೆ ಎಫೆಕ್ಟ್ ಕಾರ್ಯ. ಇದು ಆಲದ ಬೀಜದಿಂದ ಉಂಟಾದ ಆಲದ ಮರದಂತೆಯೇ ಈ ಶರೀರವು ಅನ್ನದಿಂದ ಉಂಟಾದದ್ದು ಎಂಬುದಾಗಿ ತಿಳಿದುಕೋ. ಅನ್ನಕ್ಕೂ ಈ ಶರೀರಕ್ಕೂ ಏನು ವ್ಯತ್ಯಾಸ ಇಲ್ಲ. ಎಲೆ ಮೇಲಿರುವ ಅನ್ನವೇ ನಮ್ಮ ದೇಹಕ್ಕೆ ಹೋಗಿ ಅದು ಅನ್ನ ರಸಾದಿ ಭಾವದಿಂದ ಬೆಳ್ಕೊಂಡು ಈ ರೀತಿ ಪರಿಣಾಮವಾಗಿ ದೇಹಾಕಾರವಾಗಿ ನಿಂತ್ಕೊಂಡಿದೆ. ಎಲ್ಲ ಬೇರೆ ಬೇರೆ ರೂಪ. ಈಗ ಭತ್ತ ಒಂದು ರೂಪ, ಹಾಗೆ ತರಕಾರಿ ಒಂದು ರೂಪ. ಅದನ್ನು ತಂದು ಮನೇಲಿ ಸಂಸ್ಕಾರ ಮಾಡಿ ಅಕ್ಕಿ ಮಾಡಿ ಹಚ್ಚಿ ತರಕಾರಿ ಸಿಪ್ಪೆ ತೆಗೆದು ಕುಕ್ಕರ್ ಬೇಯಿಸಿದ್ರೆ ಇನ್ನೊಂದು ರೂಪ ಆಗುತ್ತೆ. ಅದನ್ನು ತಿಂದ ಮೇಲೆ ಇನ್ನೊಂದು ರೂಪ ಆಗುತ್ತೆ. ಆಮೇಲೆ ಅದು ದೇಹದೊಳಗೆ ಪ್ರಸಾದಿ ಭಾವದಿಂದ ಈ ರೀತಿ ರಕ್ತ, ಮಾಂಸ, ಮೂಳೆ, ಚರ್ಮ, ಮೇಜಸ್ಸು, ಕೊಬ್ಬ ಎಲ್ಲ ಸಪ್ತಧಾತುವಾಗಿ ವಿಷಯವಾಗುತ್ತೆ, ಬೆಳ್ಕೊಳ್ಳುತ್ತೆ. ಇದಷ್ಟು ಅನ್ನದ್ದೇ ಎಫೆಕ್ಟ್, ಅನ್ನದ್ದೇ ರೂಪಾಂತರ. ಅದು ಉಂಟಾದದ್ದು ಅಂತ ತಿಳ್ಕೋ. ಕಿಂತತ್ವ ವಿಜ್ಞೇಯಮಿತಿ ಉಚ್ಯತೆ. ಕಿಂತತ್ರ ವಿಜ್ಞೇಯಮಿತಿ ಉಚ್ಯತೆ. ಏನು ಕೇಳ್ತೀಯೋ ಅಂತ ಹೇಳ್ತಿ ಕೇಳು. ಉಚ್ಯತೆ ಶೃಣು ಇದಂ ಶೃಂಗವತ್ ಕಾರ್ಯತ್ವಾತ್. ಶೃಣು ಇದಂ ಶೃಂಗವತ್ ಕಾರ್ಯತ್ವಾತ್. ಶರೀರನ್ನ ಅಮೂಲಂ ಮೂಲರಹಿತಂ ಭವಿಷ್ಯತಿ ಇತ್ಯುಕ್ತಃ ಆಹ ಶ್ವೇತಕೇತುಃ. ಮೂಲರಹಿತಂ ಭವಿಷ್ಯತಿ ಇತ್ಯುಕ್ತಃ ಆಹ ಶ್ವೇತಕೇತುಃ. ಕಾರ್ಯವಾದ ಗಡಿಗೆ ಆಭರಣ ಹೇಗೆ ಉಂಟಾಗುತ್ತೋ ಶರೀರವು ಕೂಡ ಉಂಟಾಗಿರುವಂತಹದ್ದಾದ್ರಿಂದ ಉಂಟಾಗಿರೋದಕ್ಕೆ ಒಂದು ಮೂಲ ಇರಬೇಕು, ಒಂದು ಕಾರಣ ಇರಬೇಕು. ಕಾರಣವಿಲ್ಲದೆ ಏನು ಉಂಟಾಗಲ್ಲ.
ಏನೋ ಒಂದು ಕಾರಣ ಇಟ್ಕೊಂಡೇ ಈ ಶರೀರ ಉಂಟಾಗಿದೆ ಅಂತ. ಆದ್ರಿಂದ ಇದಕ್ಕೂ ಒಂದು ಮೂಲ ಇದೆ, ಕಾರಣ ಇದೆ, ಹುಡುಕೋ ಅಂತ. ಏನ್ ಕಾರಣ ಇದೆ ದೇಹಕ್ಕೆ? ತಸ್ಯ ಪಮೂಲಂ ಸ್ಯಾತ್ ಮಂತ್ರ. ಅನ್ನಾತ್ ಅನ್ನಕ್ಕಿಂತ ಬೇರೆ ಕಾರಣ ಇಲ್ಲ ಶರೀರಕ್ಕೆ. ಶರೀರಕ್ಕೆ ಅನ್ನವೇ ಕಾರಣ, ಅನ್ನಕ್ಕೆ ನೀರು ಕಾರಣ, ನೀರಿಗೆ ತೇಜಸ್ ಕಾರಣ, ತೇಜಸ್ಸಿಗೆ ಸತ್ ಕಾರಣ, ಸತ್ಯ ಎಲ್ಲಕ್ಕೂ ಕಾರಣ ಅಂತ ಅಲ್ಲಿಗೆ ನಿಲ್ಲಿಸು ಅಂತ. ನಾಳೆ ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ತದಾತ್ಮನಿ ನಿರತೇಯೋಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿಃ.